ಹಲೋ ಕರ್ನಾಟಕದ ಸ್ಪರ್ಧಾರ್ಥಿಗಳಿಗೆ ನಮಸ್ಕಾರಗಳು. ಈ ವಿಡಿಯೋದಲ್ಲಿ ನಾವು PDO ಮತ್ತು ವಿಲೇಜ್ ಅಕೌಂಟೆಂಟ್ಗೆ ಸಂಬಂಧಪಟ್ಟಂತಹ ಪೇಪರ್ 1ನ ಮಾಡಲ್ ಕ್ವಶನ್ ಪೇಪರ್ನ ಡಿಸ್ಕಸ್ ಮಾಡೋಣ. ಅದಕ್ಕೋಸ್ಕರ ಹೊಸ ಬಂದಿರೋರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮತ್ತು ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಏನಪ್ಪ ಅಂತಂದರೆ ಈ ವಿಡಿಯೋ ತುಂಬ ಇಂಪಾರ್ಟೆಂಟ್ ಆಗಿರ್ತವೆ. ಆಲ್ರೆಡಿ ಇದು 50ನೇ ಕ್ವಶನ್ ಪೇಪರ್ ಆಗಿದೆ. ಪೇಪರ್ 1ಗೆ ಸಂಬಂಧಪಟ್ಟಂತಹ 16 ನಾವು ಪೇಪರ್ 2ಗೆ ಸಂಬಂಧಪಟ್ಟಂತಹ ಪತ್ರಿಕೆಗಳನ್ನು ಕೂಡ ಡಿಸ್ಕಸ್ ಮಾಡಿದ್ದೀವಿ. ಯಾವುದನ್ನು ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗ್ಬಿಡ್ರಿ. ಮೊದಲನೇದಾಗಿ ಭಾರತ ದೇಶದಲ್ಲಿರುವ ಮರುಭೂಮಿಯ ಹೆಸರು ಏನು ಅಂತ ಕೇಳಿದ್ದಾರೆ. ಸೊ ನಮ್ಮ ಭಾರತ ದೇಶದಲ್ಲಿ ಮರುಭೂಮಿ ಕಂಡುಬರೋದು ಎಲ್ರಿಗೂ ಗೊತ್ತಿದೆ, ಥಾರ್. ಬಟ್ ನಿಮಗೆ ಎಷ್ಟು ರಾಜ್ಯಗಳಲ್ಲಿ ಇದೆ ಅಂತ ಗೊತ್ತಿಲ್ಲ. ಏಕಪ್ಪ ಅಂತಂದರೆ ಇದು ರಾಜಸ್ಥಾನ, ಗುಜರಾತ್, ಪಂಜಾಬ್ ಮತ್ತು ಹರಿಯಾಣ, ಈ 4 ರಾಜ್ಯಗಳಲ್ಲಿ ಇದು ಹರಡಿದೆ. ಮತ್ತು ಏನಪ್ಪ ಅಂತಂದರೆ ಇದು ಜಗತ್ತಿನಲ್ಲಿರ್ತಕ್ಕಂಥ 17ನೇ ದೊಡ್ಡ ಮರುಭೂಮಿ. ಇದನ್ನು ಕೂಡ ಸ್ವಲ್ಪ ತಿಳಿದುಕೊಡ್ರಿ. ಮತ್ತು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಯಾಕಪ್ಪ ಅಂತಂದರೆ ಇದಕ್ಕೆ ಇನ್ನೊಂದು ಹೆಸರು ಕರೀತಾರೆ. ಏನಂತಂದ್ರೆ ಪಾಕಿಸ್ತಾನದೊಳಗಡೆ ಏನಂತ ಕರೀತಾರೆ ಅಂದರೆ ಚೋಲಿಸ್ತಾನ್ ಅಂತ ಕರೀತಾರೆ. ಇದನ್ನು ಕೂಡ ಕೇಳ್ಬೋದು ಎಕ್ಸಾಮ್ದಲ್ಲಿ. ಚೋಲಿಸ್ತಾನ್, ಪಾಕಿಸ್ತಾನದಲ್ಲಿ ಇದರ ಹೆಸರು ನಮ್ಮ ದೇಶದಲ್ಲಿ ತಾರ್ ಅಂತ ಕರೆದ್ರೆ ಇದನ್ನು ಪಾಕಿಸ್ತಾನದಲ್ಲಿ ಚೋಲಿಸ್ತಾನ್ ಅಂತ ಕರೆಯಲಾಗುತ್ತದೆ. ನೆಕ್ಸ್ಟ್ ಸೆಕೆಂಡ್ ಪ್ರಶ್ನೆ, ಯಾವ ಇಲಾಖೆ ಜಿಲ್ಲಾ ಪರಿಷತ್ತಿನ ಆಡಳಿತ ವ್ಯಾಪ್ತಿಯಲ್ಲಿ ಇರುವುದಿಲ್ಲ ಅಂತ ಕೇಳಿದ್ದಾರೆ. ಸೊ ಜಿಲ್ಲಾ ಪರಿಷತ್ತಿನ ಆಡಳಿತ ವ್ಯಾಪ್ತಿಯಲ್ಲಿ ಬರದೇ ಇರತಕ್ಕಂಥದ್ದು ನೋಡಿ, ಮೊದಲನೇದಾಗಿ ಸಮಾಜ ಕಲ್ಯಾಣ ಇಲಾಖೆ ಬರುತ್ತೆ. ಯಾಕಪ್ಪ ಅಂತಂದರೆ ಜಿಲ್ಲಾ ಪರಿಷತ್ ಇಲಾಖೆ ಅಡಿಯಲ್ಲಿ ಬರುತ್ತೆ. ಇನ್ನು ಕಂದಾಯ ಇಲಾಖೆ, ಇದು ತಪ್ಪು ನೋಡಿ. ಹಣಕಾಸು ಇಲಾಖೆ ಬರುತ್ತೆ. ಏನಪ್ಪ ಅಂತಂದ್ರೆ ಹಣಕಾಸು ಇಲಾಖೆ ಬೇರೆ, ಕಂದಾಯ ಇಲಾಖೆ ಬೇರೆ. ಹಣಕಾಸು ಇಲಾಖೆ ನಮ್ಮ ಜಿಲ್ಲಾ ಪರಿಷತ್ ಅಡಿಯಲ್ಲಿ ಬರುತ್ತೆ. ಬಟ್ ಇದು ಕಂದಾಯ ಇಲಾಖೆ ಇಲ್ಲಿ ಬರೋಂಗಿಲ್ಲ, ಸ್ಟೇಟ್ ಕಡೆ ಬರುತ್ತೆ ಅಥವಾ ಸೆಂಟ್ರಲ್ ಕಡೆ ಬರುತ್ತೆ. ಇನ್ನು ಆರೋಗ್ಯ ಇಲಾಖೆ ಅನ್ನೋದು ಕೂಡ ಜಿಲ್ಲಾ ಪರಿಷತ್ನ ಅಡಿಯಲ್ಲಿ ಬರುತ್ತೆ. ಪ್ರಾಥಮಿಕ ಶಿಕ್ಷಣ ಕೂಡ ಬರುತ್ತೆ. ಬಟ್ ಆಪ್ಷನ್ ಬಿ ಇಲ್ಲಿ ಸರಿಯಾದಂತಹ ಉತ್ತರವಾಗುತ್ತೆ. ನೆಕ್ಸ್ಟ್ ಮೂರನೇದು, ಬ್ರಹ್ಮ ಸಮಾಜವನ್ನು ಸ್ಥಾಪಿಸಿದವರು ಯಾರು ಅಂತ ಕೇಳಿದ್ದಾರೆ. ಸೊ ಬ್ರಹ್ಮ ಸಮಾಜವನ್ನು ರಾಜಾರಾಮ್ ಮೋಹನ್ ರಾಯ್ರವರು 1828ರಲ್ಲಿ ಸ್ಥಾಪಿಸಿದ್ದಾರೆ. ರಾಜಾರಾಮ್ ಮೋಹನ್ ರಾಯ್ರವರು. ನೆಕ್ಸ್ಟ್, ಇನ್ನು ಪ್ರಪಂಚದಲ್ಲಿ ಏಕೈಕ ಹಿಂದೂ ರಾಷ್ಟ್ರ ಯಾವುದು ಅಂತ ಕೇಳಿದ್ದಾರೆ. ಸೊ ನಮ್ಮ ಪ್ರಪಂಚದಲ್ಲಿ ನಮ್ಮ ದೇಶನೂ ಕೂಡ ಹಿಂದೂ ರಾಷ್ಟ್ರ. ಬಟ್ ನಮ್ಮ ದೇಶದಲ್ಲಿ ಬೇರೆ ಧರ್ಮದವರು ಕೂಡ ಜಾಸ್ತಿ ಇದ್ದಾರೆ. ಅದಕ್ಕೋಸ್ಕರ ನಮ್ಮ ದೇಶಕ್ಕೆ ಹಿಂದೂ ರಾಷ್ಟ್ರ ಅಂತ ಕರೆಯಲಾಗುವುದಿಲ್ಲ. ಬಟ್ ಇಲ್ಲಿ ನೋಡಿ ಏನಪ್ಪ ಅಂತಂದರೆ ನೇಪಾಳ ಏನಿದೆಯಲ್ಲ ಅದಕ್ಕೆ ಹಿಂದೂ ರಾಷ್ಟ್ರ ಅಂತ ಕರೀತಾರೆ. ಯಾಕಂತಂದ್ರೆ 80%ಕ್ಕಿಂತ ಹೆಚ್ಚಿನ ಜನರು ಆ ದೇಶದಲ್ಲಿ ಹಿಂದೂಗಳಿದ್ದಾರೆ. ಅದಕ್ಕೋಸ್ಕರ ಅದನ್ನು ಹಿಂದೂ ರಾಷ್ಟ್ರ ಅಂತ ಕರೆಯಲಾಗುತ್ತದೆ ಜಗತ್ತಿನಲ್ಲಿ. ನೆಕ್ಸ್ಟ್, ಇನ್ನು ದೇಶಬಂಧು ಎಂಬುದಾಗಿ ಯಾರನ್ನ ಕರೆಯುತ್ತಾರೆ ಅಂತ ಕೇಳಿದರೆ. ಸೊ ದೇಶಬಂಧು ಅಂತ ಕರೆಯಲಾಗುವುದು ಇಲ್ಲಿ CR ದಾಸ್ರವರನ್ನು ದೇಶಬಂಧು ಅಂತ ಕರೆಯಲಾಗುತ್ತದೆ. ನೆಕ್ಸ್ಟ್, ಮೇಘ ಸಂದೇಶವನ್ನು ಬರೆದವರು ಯಾರು ಅಂತ ಕೇಳಿದರೆ. ಸೊ ಮೇಘ ಸಂದೇಶ ಅನ್ನುವಂತಹ ಕೃತಿಯನ್ನು ಬರೆದವರು ಯಾರಪ್ಪ ಅಂದ್ರೆ ಕವಿರಾಜನ ಕಾಳಿದಾಸರು ಈ ಒಂದು ಕೃತಿಯನ್ನು ಬರೆದವರಾಗಿದ್ದಾರೆ. ಮೇಘ ಸಂದೇಶ ನೆನ್ಪಿಟ್ಕೊಡ್ರಿ, ಯಾವುದನ್ನು ನೆಗ್ಲೆಕ್ಟ್ ಮಾಡೋಕೆ ಹೋಗ್ಬೇಡ್ರಿ. ಇನ್ನು 7ನೇದಾಗಿ ಮೊಹಮ್ಮದ್ ಬಿನ್ ತುಘಲಕ್ ತನ್ನ ರಾಜಧಾನಿಯನ್ನು ದೆಹಲಿಯಿಂದ ಇಲ್ಲಿಗೆ ಬದಲಾಯಿಸಿದನು ಅಂತ ಕೇಳಿದರೆ. ಸೊ ಮೊಹಮ್ಮದ್ ಬಿನ್ ತುಘಲಕ್ ಬಹಳ ಉದಾರಿಯಾಗಿದ್ದ, ಅಂದರೆ ಭಾಳ ಚಿಂತಕನಾಗಿದ್ದ. ಅವನ ಉದ್ಧಾರ ಮಾಡಬೇಕಂತ. ಬಟ್ ಅವಾಗಿನ ಜನರಿಗೆ ಅದು ಹೊಂದದೇ ಇರತಕ್ಕಂಥ ಯೋಜನೆಗಳಾಗಿದ್ದು ಅವನು. ಅದಕ್ಕೋಸ್ಕರ ಅವನು ಏನಪ್ಪ ಅಂತಂದರೆ ಮಹಾರಾಷ್ಟ್ರದಲ್ಲಿ ಕಂಡು ಬರ್ತಕ್ಕಂಥ ದೇವಗಿರಿ, MHದಲ್ಲಿ ಕಂಡು ಬರ್ತಕ್ಕಂಥ ದೇವಗಿರಿಗೆ ತುಘಲಕ್ ದೆಹಲಿಯಿಂದ ರಾಜಧಾನಿಯನ್ನು ವರ್ಗಾವಣೆ ಮಾಡಲು ಯತ್ನಿಸಿದ. ಬಟ್ ಅದು ಫಲಕಾರಿ ಆಗಲಿಲ್ಲ. ಯಾಕಪ್ಪ ಅಂತಂದರೆ ಅಲ್ಲಿಗೆ ಬರಗುಡ್ದ ಜನ ಎಲ್ಲ ಸುಸ್ತಾಗಿಬಿಟ್ಟಿದ್ರು. ಮಹಾರಾಷ್ಟ್ರದ ಇದು ದೌಲತಾಬಾದ್ ಜಿಲ್ಲೆ, ಪ್ರಸ್ತುತ ದೌಲತಾಬಾದ್ ಜಿಲ್ಲೆಯಲ್ಲಿ ಕಂಡುಬರುತ್ತೆ ದೇವಗಿರಿ ಅಂಥದ್ದು ಜಿಲ್ಲೆ. ನೆನ್ಪಿಟ್ಕೊಡ್ರಿ ಇದನ್ನು. ನೆಕ್ಸ್ಟ್, ಇವುಗಳಲ್ಲಿ ಯಾವುದು ಭಾರತ ದೇಶದ ಮೂಲಕ ಹಾದು ಹೋಗುತ್ತದೆ ಅಂತ ಕೇಳಿದ್ದಾರೆ. ಸೊ ನಮ್ಮ ಭಾರತದ ದೇಶದ ಮೂಲಕ ಹಾದು ಹೋಗತಕ್ಕಂಥ ರೇಖೆ ಯಾವುದಪ್ಪ ಅಂದ್ರೆ ನಮ್ಮ ಭಾರತ ದೇಶ ನೋಡಿ ಉತ್ತರಾರ್ಧಗೋಳದಲ್ಲಿದೆ. ಉತ್ತರಾರ್ಧಗೋಳದಲ್ಲಿ ಅರ್ಧ ಭಾಗವನ್ನು ಕಟ್ ಮಾಡ್ತಕ್ಕಂಥ ಕರ್ಕಾಟಕ ಸಂಕ್ರಾಂತಿ ವೃತ್ತ, ಅಂದರೆ ಉತ್ತರಾರ್ಧಗೋಳದ 23.5 ಡಿಗ್ರಿಯಲ್ಲಿ ಬರ್ತಕ್ಕಂಥ ಕರ್ಕಾಟಕ ಸಂಕ್ರಾಂತಿ ವೃತ್ತವು ನಮ್ಮ ದೇಶದಲ್ಲಿ ಹಾದು ಹೋಗುತ್ತದೆ. ನೆಕ್ಸ್ಟ್, ಇನ್ನು ಆರ್ಯಭಟ ಇವರ ಕಾಲದಲ್ಲಿ ಜೀವಿಸಿದ್ದರು ಅಂತ ಕೇಳಿದ್ದಾರೆ. ಸೊ ಆರ್ಯಭಟ ಮತ್ತು ಕಾಳಿದಾಸರು ಕೂಡ ಯಾರ ಕಾಲದಲ್ಲಿ ಜೀವಿಸಿದ್ದರು ಅಂದರೆ ಗುಪ್ತರ 2ನೇ ಚಂದ್ರಗುಪ್ತ ಮೌರ್ಯನ ಆಸ್ಥಾನದಲ್ಲಿ ಇವರಿದ್ದರು. ಆಪ್ಷನ್ ಬಿ ಇಲ್ಲಿ ಸರಿಯಾದಂತಹ ಉತ್ತರ. ನೆಕ್ಸ್ಟ್, ಯಾವ ನಗರವನ್ನು ಭಾರತದ ಹೆಬ್ಬಾಗಿಲು ಎಂದು ಕರೆಯುತ್ತಾರೆ ಅಂತ ಕೇಳಿದರೆ. ಸೊ ನಮ್ಮ ಭಾರತದ ಹೆಬ್ಬಾಗಿಲು ಎಂದು ಕರೆಸಿಕೊಳ್ಳುವಂತಹ ನಗರ ಮುಂಬೈ ನಗರವಾಗಿದೆ. ಇದು ಎಲ್ರಿಗೂ ಆಲ್ಮೋಸ್ಟ್ ಗೊತ್ತೇ ಇರುತ್ತೆ. ನೆಕ್ಸ್ಟ್, ಇನ್ನು ಭಾರತದ ರಾಷ್ಟ್ರಪಕ್ಷಿ ಯಾವುದು ಅಂತ ಕೇಳಿದರೆ. ಸೊ ನಮ್ಮ ಭಾರತದ ರಾಷ್ಟ್ರಪಕ್ಷಿ ನವಿಲು ಆಗಿದೆ. ನೀಲಕಂಠ ಅನ್ನುವಂಥದ್ದು ನಮ್ಮ ರಾಜ್ಯದ ರಾಷ್ಟ್ರಪಕ್ಷಿ, ಬಟ್ ದೇಶದ್ದು ನವಿಲು.
ನೆಕ್ಸ್ಟ್ ಜೋಗ ಜಲಪಾತ ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತೆ ಅಂತ ಕೇಳಿದರೆ, ಸೊ ಜೋಗ ಜಲಪಾತ ಕಂಡುಬರುವುದು ಶಿವಮೊಗ್ಗ ಜಿಲ್ಲೆಯಲ್ಲಿ. ಅದು ಶರಾವತಿ ನದಿಗೆ ಈ ಒಂದು ಜೋಗ ಇದು ಜಲಪಾತವು ನಿರ್ಮಾಣಗೊಂಡಿದೆ. 253 ಅಡಿ 53 ಮೀಟ್ರ್ ಎತ್ತರ ಇದೆ. 253 ಮೀಟ್ರ್ ಎತ್ತರದಲ್ಲಿದೆ ಆ ಜೋಗ ಜಲಪಾತ. ರಾಜಾರಾಣಿ ರೋರ್ ರಾಕೆಟ್ ಅಂತ ಬೀಳ್ತಾವಲ್ಲ. ಇನ್ನು ರಂಗನತಿಟ್ಟು ಎಂಬುದು ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೇಳಿದರೆ, ಸೊ ರಂಗನತಿಟ್ಟು ಅನ್ನುವಂಥದ್ದು ಮಂಡ್ಯ ಜಿಲ್ಲೆಗಳಲ್ಲಿ ಕಂಡುಬರ್ತಕ್ಕಂಥ ಇದೊಂದು ಪಕ್ಷಿಧಾಮವಾಗಿದೆ. ಕರ್ನಾಟಕದ ಪಕ್ಷಿ ಕಾಶಿ ಅಂತ ಕೂಡ ಕರೆಯಲಾಗುತ್ತದೆ. ಇದು ಮಂಡ್ಯ ಜಿಲ್ಲೆಯಲ್ಲಿ ಕಂಡುಬರುತ್ತೆ ರಂಗನತಿಟ್ಟು. ನೆಕ್ಸ್ಟ್, ಇನ್ನು ಕರ್ನಾಟಕದಲ್ಲಿ ಯಾವ ಸ್ಥಳದಲ್ಲಿ ಭೂಕಂಪ ಮಾಪನ ಕೇಂದ್ರವನ್ನು ಸ್ಥಾಪಿಸಲಾಗಿದೆ ಅಂತ ಕೇಳಿದರೆ, ಸೊ ಟೋಟಲ್ 5 ಇದಾವೆ. ಅದರಲ್ಲಿ ನಮ್ಮ ಕರ್ನಾಟಕದಲ್ಲಿ ಗೌರಿಬಿದನೂರಿನಲ್ಲಿ ಈ ಒಂದು ಭೂಕಂಪ ಮಾಪನ ಕೇಂದ್ರವನ್ನು ಸ್ಥಾಪಿಸಲಾಗಿದೆ, ನೆನಪಿಟ್ಕೊಳ್ರಿ. ನೆಕ್ಸ್ಟ್, ವಾಷಿಂಗ್ ಸೋಡಾದ ರಾಸಾಯನಿಕ ಹೆಸರು ಏನು ಅಂತ ಕೇಳಿದರೆ, ಸೊ ವಾಷಿಂಗ್ ಸೋಡಾದ ರಾಸಾಯನಿಕ ಹೆಸರು ಏನಪ್ಪ ಅಂದರೆ Na2CO3 ಅಂತ ಕರಿತೀವಿ. Na2CO3 ಅಂದರೆ ಸೋಡಿಯಂ ಕಾರ್ಬೋನೇಟ್. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ. ಸೋಡಿಯಂ ಬೈಕಾರ್ಬೊನೇಟ್ ಅನ್ನೋದು ವಾಷಿಂಗ್ ಸೋಡಾ ಅಲ್ಲ. ನೆಕ್ಸ್ಟ್, ಕನ್ಫ್ಯೂಸ್ ಆಗಬೇಡ್ರಿ ಸೋಡಿಯಂ ಬೈಕಾರ್ಬೊನೇಟ್ ಮತ್ತು ಸೋಡಿಯಂ ಕಾರ್ಬೊನೇಟ್ ನಡುವೆ. ಇನ್ನು ಭಾರತದಲ್ಲಿ ಲೋಕಸಭೆಗೆ ಮೊದಲ ಮಹಾ ಚುನಾವಣೆಗಳು ಯಾವ ವರ್ಷದಲ್ಲಿ ನಡೆದವು ಅಂತ ಕೇಳಿದರೆ, ಸೊ ನಮ್ಮ ಭಾರತದಲ್ಲಿ ಲೋಕ ಚುನಾವಣೆ ಮೊದಲ ಇದು ನಡೆದದ್ದು 1952ರಲ್ಲಿ. ಅದರಲ್ಲಿ ಆರಿಸಿ ಬಂದಂತಹ ಜವಾಹರ್ಲಾಲ್ ನೆಹರೂರವರು ಭಾರತದ ಪ್ರಧಾನಿಯಾಗಿ ನೇಮಕಗೊಳ್ತಾರೆ. ಇನ್ನು 10,000 ನೋಟಿನ 10 ರೂಪಾಯಿ ನೋಟಿನ ಮೇಲೆ ಯಾರ ಸಹಿ ಇರುತ್ತದೆ ಅಂತ ಕೇಳಿದರೆ, ಒಂದು ನೆನ್ಪಿಟ್ಕೊಳ್ರಿ, ₹1 ನೋಟನ್ನು ಬಿಟ್ಟು ಉಳಿಕಿದ್ದು ಎಲ್ಲದರ ಮೇಲೂ RBI ಗವರ್ನರ್ ಅವರ ಸಹಿ ಇರುತ್ತೆ. ಬಟ್ ₹1 ನೋಟಿನ ಮೇಲೆ ಏನಿರುತ್ತೆ, ಹಣಕಾಸು ಮಂತ್ರಿಗಳವರ ಸಹಿ ಇರುತ್ತೆ. ಅದಕ್ಕೋಸ್ಕರ ಅವೆರಡು ಪಾಯಿಂಟ್ಸ್ ಅಂತ ತಿಳಿದುಕೊಳ್ರಿ, ಭಾಳ ಕ್ವಶನ್ ಕೇಳ್ತಾರೆ. ನೆಕ್ಸ್ಟ್, ಭಾರತ ದೇಶದ ಮೊದಲನೇ ಫೀಲ್ಡ್ ಮಾರ್ಷಲ್ ಯಾರು ಅಂತ ಕೇಳಿದ್ದಾರೆ. ಸೊ ನಮ್ಮ ಭಾರತ ಸ್ವತಂತ್ರ ಸಿಕ್ಕಾದ್ಮೇಲೆ ಮೊದಲ ಫೀಲ್ಡ್ ಮಾರ್ಷಲ್ ಆಗಿ ನೇಮಕಗೊಂಡವರು ಕೊಡಗಿನ ಜನರಲ್ ಕಾರ್ಯಪ್ಪರವರು. ಆಪ್ಷನ್ ಸಿ ಇಲ್ಲಿ ಸರಿಯಾದಂತಹ ಉತ್ತರ. ನಮ್ಮ ಕರ್ನಾಟಕದ ಕೊಡಗಿನ ಜನರಲ್ ಕರಿಯಪ್ಪ ಅಂತ ಕೂಡ ಕರಿಬೋದು. ಪಂಚಶೀಲ ಒಪ್ಪಂದಕ್ಕೆ ಸಹಿ ಹಾಕಿದಂತಹ ದೇಶಗಳು ಯಾವುವು ಅಂತ ಕೇಳಿದ್ದಾರೆ. ಸೊ ಪಂಚಶೀಲ ಒಪ್ಪಂದಕ್ಕೆ ಸಹಿ ಹಾಕಿದಂತಹ ದೇಶಗಳು ಯಾವುವು ಅಂದರೆ ನಮ್ಮ ಭಾರತ ಮತ್ತು ಚೀನಾ. ಆಪ್ಷನ್ ಸಿ ಸರಿಯಾಗುತ್ತೆ. ಯಾವಾಗ ಅಂತಂದರೆ 1954ರಲ್ಲಿ ಏನಪ್ಪ ಅಂತಂದರೆ ಒಂದಕ್ಕೊಂದು ಇಂಟರ್ನಲ್ ಡಿಸ್ಟರ್ಬೆನ್ಸ್ ಇದ್ದಾಗ ಯಾವುದೇ ರೀತಿಯಾದ ದೇಶ ಭಾಗವಹಿಸುವಂಗಿಲ್ಲ ಮತ್ತು ಅಲಿಪ್ತ ನೀತಿಯನ್ನು ಇದರಲ್ಲಿ ಪ್ರಾರಂಭಿಸಲಾಯಿತು. ಇದು ಎಲ್ಲಿ ಅಂದರೆ ಬೀಜಿಂಗ್, ಚೀನಾದ ರಾಜಧಾನಿ ಆದಂಥ ಬೀಜಿಂಗ್ನಲ್ಲಿ ಈ ಒಂದು ಒಪ್ಪಂದಕ್ಕೆ ಜವಾಹರ್ಲಾಲ್ ನೆಹರೂರವರು ಸಹಿ ಮಾಡಿದರು. ಅಲಿಪ್ತ ನೀತಿ ಅಂತ ಕರೆಯಲಾಗುತ್ತದೆ. ನೆಕ್ಸ್ಟ್, ಭಾರತವು ತನ್ನ ಮೊದಲನೆಯ ಅಣ್ವಸ್ತ್ರ ಸಾಧನವನ್ನು ಸ್ಫೋಟಿಸಿದಂತಹ ಸ್ಥಳ ಯಾವುದು ಅಂತ ಕೇಳಿದ್ದಾರೆ. ಸೊ ಬುದ್ಧ ಸ್ಮೈಲ್ಡ್ ಅಂತ ಬರುತ್ತೆ. ಅದು ಯಾವಾಗಪ್ಪ ಅಂತಂದರೆ ಇಲ್ಲಿ ಸರಿಯಾದಂತಹ ಉತ್ತರ ಆಪ್ಷನ್ ಡಿ, ಪೋಖ್ರಾನ್. ರಾಜಸ್ಥಾನದಲ್ಲಿ ಕಂಡು ಬರ್ತಕ್ಕಂಥ ಪೋಖ್ರಾನ್ನಲ್ಲಿ ಭಾರತವು ತನ್ನ ಮೊದಲ ಇದನ್ನು 1974ರಲ್ಲಿ ಟೆಸ್ಟ್ ಮಾಡುತ್ತೆ. ಅಣ್ವಸ್ತ್ರ ಸಾಧನವನ್ನು ಟೆಸ್ಟ್ ಮಾಡಿತ್ತು, ಸ್ಫೋಟಿಸಿತು. ಅದು ಸ್ವಲ್ಪ ಅನ್ಸಕ್ಸಸ್ಫುಲ್ ಆಗಿತ್ತು. ಅದರ ಮೇಲೆ 1998ರಲ್ಲಿ ಮೇ 11ರಂದು ಅದನ್ನು ಕೂಡ ನಡೆಸಿತು. ಅದರಲ್ಲಿ ಸಕ್ಸಸ್ಫುಲ್ ಆಯಿತು. ಬುದ್ಧ ಸ್ಮೈಲ್ಡ್ ಅಗೇನ್ ಅಂತ ಕರೀತಾರೆ, ಅಥವಾ ಶಕ್ತಿ ಅಣುವಿದ್ಯುತ್ ಯೋಜನೆ ಅಂತ ಕೂಡ ಕರೀತಾರೆ. ಇನ್ನು ರಾಜ್ಯಸಭೆಯ ಪದನಿಮಿತ್ತ ಅಧ್ಯಕ್ಷರು ಯಾರಾಗಿರುತ್ತಾರೆ ಅಂತ ಕೇಳಿದರೆ, ಸೊ ರಾಜ್ಯಸಭೆಯ ಪದನಿಮಿತ್ತ ಅಧ್ಯಕ್ಷರಾಗಿರುವವರು ಉಪರಾಷ್ಟ್ರಪತಿಯವರಾಗಿರ್ತಾರೆ. ಇದನ್ನು 64ನೇ ವಿಧಿಯಲ್ಲಿ ನಾವು ನೋಡ್ಬೋದು. 64ನೇ ವಿಧಿಯಲ್ಲಿ ಹೇಳಲಾಗಿದೆ ರಾಜ್ಯಸಭೆ ಪದನಿಮಿತ್ತ ಅಧ್ಯಕ್ಷರು ಉಪರಾಷ್ಟ್ರಪತಿಯವರಾಗಿರುತ್ತಾರೆ ಅಂತ. ನೆಕ್ಸ್ಟ್, ರಾಷ್ಟ್ರಪತಿ ಸ್ಥಾನದ ಅಭ್ಯರ್ಥಿಗೆ ಇರಬೇಕಾದಂತಹ ಕನಿಷ್ಠ ವಯೋಮಿತಿ ಎಷ್ಟು ಅಂತ ಕೇಳಿದರೆ, ಸೊ ರಾಷ್ಟ್ರಪತಿ ಆಗಲಿ ರಾಜ್ಯಪಾಲರಾಗಲಿ ಸೇಮ್ 35 ವಯಸ್ಸು ದಾಟಿರಬೇಕು. ಇನ್ನು ರಾಜ್ಯಸಭೆಗೆ ಸೆಲೆಕ್ಟ್ ಆಗಬೇಕಂದ್ರೆ 30 ವರ್ಷ ದಾಟಿರಬೇಕು. ನೆಕ್ಸ್ಟ್, ಪ್ರಧಾನಮಂತ್ರಿ 25 ವರ್ಷ, ಪಂಚಾಯತ್ 21 ವರ್ಷ. ಹಿಮಾಚಲ ಪ್ರದೇಶದ ರಾಜಧಾನಿ ಯಾವುದು ಅಂತ ಕೇಳಿದ್ದಾರೆ. ಸೊ ಹಿಮಾಚಲ ಪ್ರದೇಶದ ರಾಜಧಾನಿ ಯಾವುದಪ್ಪ ಅಂತಂದರೆ ಇಲ್ಲಿ ಆಪ್ಷನ್ ಏನು, ಸಿಮ್ಲಾ ಏನಪ್ಪ ನೋಡಿ ಕರೆಕ್ಟಾಗಿ ತಿಳಿದುಕೊಡ್ರಿ. 2 ರಾಜಧಾನಿಗಳದ ಹಿಮಾಚಲ ಪ್ರದೇಶಕ್ಕೆ. ಬೇಸಿಗೆಯೊಳಗಡೆ ಏನಿರ್ತೈತಿ, ಬಿಸಿಲಿರುತ್ತೆ. ಬಿಸಿಲಿದ್ದಾಗ ಹಿಮ ಕರಗಿರ್ತೈತಿ. ಅದಕ್ಕೋಸ್ಕರ ಶಿಮ್ಲಾದಲ್ಲಿ ಹಿಮ ಜಾಸ್ತಿ ಬೀಳ್ತೈತಿ. ಬಟ್ ಬೇಸಿಗೆ ಒಳಗಡೆ ಇದನ್ನು ರಾಜಧಾನಿ ಅಂತ ಮಾಡ್ತಾರೆ. ಮತ್ತು ಬೇಸಿಗೆ ಹೋದ್ಮೇಲೆ ಏನಪ್ಪ ಅಂತಂದರೆ, ಬೇಸಿಗೆ ಹೋದ್ಮೇಲೆ ಧರ್ಮಶಾಲಾ ಅಂದರೆ ಬೇಸಿಗೆ ಇದ್ದಾಗ ಶಿಮ್ಲಾ, ಬೇಸಿಗೆ ಹೋದ್ಮೇಲೆ ಧರ್ಮಶಾಲಾ ಅಂತಂದರೆ ಇದು ಚಳಿಗಾಲದ ರಾಜಧಾನಿಯಾಗಿದೆ. ಒಂದು ಟ್ರಿಕ್ ಏನಪ್ಪ ಅಂದರೆ, ಶಿಮ್ಲಾದಲ್ಲಿ ಜಾಸ್ತಿ ಮಂಜು ಬೀಳುತ್ತೆ. ಅದಕ್ಕೋಸ್ಕರ ಅಲ್ಲಿ ಚಳಿಗಾಲದಲ್ಲಿ ಜಾಸ್ತಿ ಅಧಿವೇಶನಗಳನ್ನು ತೆಗೆದುಕೊಳ್ಳಲಿಕ್ಕಾಗೋದಿಲ್ಲ ಅಂತೇಳಿ ಧರ್ಮಶಾಲಾವನ್ನು ಚಳಿಗಾಲದ ರಾಜಧಾನಿಯಾಗಿ ನೇಮಿಸಲಾಗಿದೆ. ನೆಕ್ಸ್ಟ್,
ಭಾರತಕ್ಕೆ ಆರ್ಯರು ಎಲ್ಲಿಂದ ಬಂದರು ಅಂತ ಕೇಳಿದ್ದಾರೆ. ಸೊ ಆರ್ಯರು ಅಂದ ತಕ್ಷಣ ನೆನ್ಪಿಟ್ಕೊಳ್ರಿ, ಅವ್ರೇನು ದೊಡ್ಡ ಜನ ಅಲ್ಲ. ಅವ್ರು ಏನಪ್ಪ ಅಂತಂದರೆ ಕುರಿ ಕಾಯುವ, ಮಧ್ಯ ಏಷ್ಯಾದ ಕುರಿ ಕಾಯುವ ಬುಡಕಟ್ಟು ಜನಾಂಗ, ಕುರಿ ಕಾಯುವ ಬುಡಕಟ್ಟು ಜನಾಂಗ ಅವರು. ಅದಕ್ಕೋಸ್ಕರ ಅವರು ಮಧ್ಯ ಏಷ್ಯಾದಿಂದ ಇಲ್ಲಿಗೆ ವಲಸೆ ಬಂದರು. ಮಧ್ಯ ಏಷ್ಯಾದಿಂದ ಇಲ್ಲಿಗೆ ವಲಸೆ ಬಂದರು. ಇದನ್ನು ಯಾರು ಹೇಳಿದ್ದಾರೆ ಅಂದರೆ ಮ್ಯಾಕ್ಸ್ ಮುಲ್ಲರ್ ಅವರು ಇದನ್ನು ಪ್ರತಿಪಾದಿಸಿದ್ದಾರೆ. ಸೊ ಆರ್ಯರು ಮಧ್ಯ ಏಷ್ಯಾದಿಂದ ಬಂದರು. ಮತ್ತು ಆರ್ಯರಿಗೆ ಕಬ್ಬಿಣದ ಉಪಯೋಗ ಗೊತ್ತಿತ್ತು. ಬಟ್ ನಮ್ಮ ಹರಪ್ಪನ ನಿವೇಶನದಲ್ಲಿರ್ತಕ್ಕಂಥ ಜನರಿಗೆ ಕಬ್ಬಿಣದ ಬಗ್ಗೆ ಗೊತ್ತಿರಲಿಲ್ಲ. ಕೆಲವೊಂದು ಹಿಸ್ಟ್ರಿಯಲ್ಲಿ ಏನು ಹೇಳುತ್ತೆ ಅಂದರೆ, ನಮ್ಮ ಹರಪ್ಪನ ಜನರು ಆರ್ಯರ ಒಂದು ಕಬ್ಬಿಣದ ಏಟಿನಿಂದ ಒಂದು ತೀರ್ಕೊಂಡ್ರು ಅಥವಾ ಅದು ನಾಶ ಹೊಂದಿದ್ರು ಅಂತ ಹೇಳಲಾಗುತ್ತದೆ. ನೆಕ್ಸ್ಟ್, ಪಾಹಿಯಾನು ಭಾರತಕ್ಕೆ ಯಾರ ಕಾಲದಲ್ಲಿ ಭೇಟಿ ನೀಡಿದನು ಅಂತ ಕೇಳಿದ್ದಾರೆ. ಸೊ ಪಾಹಿಯಾನ ಯಾವಾಗ ಬಂದಂತಂದರೆ 2ನೇ ಚಂದ್ರಗುಪ್ತನ ಆಸ್ಥಾನದ, ಅಂದರೆ ಗುಪ್ತರು ಆಳ್ವಿಕೆಯಲ್ಲಿದ್ದರು 2ನೇ ಚಂದ್ರಗುಪ್ತ. ಅದರಲ್ಲಿ ಚಂದ್ರಗುಪ್ತ ಪಾಹಿಯಾನ ಒಂದು ಕೃತಿ ಬರೆದಿದ್ದಾನೆ. ಏನಪ್ಪ ಅಂದ್ರೆ ಗೋಕೋಕಿ ಅನ್ನುವಂತಹ ಕೃತಿಯನ್ನು ಪಾಹಿಯಾನ ರಚಿಸಿದ್ದಾನೆ. ಅದನ್ನು ಕೂಡ ಸ್ವಲ್ಪ ತಿಳಿದುಕೊಡ್ರಿ. ನೆಕ್ಸ್ಟ್, ಎಲ್ಲೋರ ಮತ್ತು ಅಜಂತಹ ಗುಹಾಂತರ ದೇವಾಲಯಗಳು ಯಾವ ರಾಜ್ಯದಲ್ಲಿ ಕಂಡುಬರುತ್ತವೆ ಅಂತ ಕೇಳಿದರೆ, ಸೊ ಎಲ್ಲೋರ ಮತ್ತು ಅಜಂತ ಗುಹಾಂತರ ದೇವಾಲಯಗಳನ್ನು ನಿರ್ಮಿಸಿದವರು ರಾಷ್ಟ್ರಕೂಟರು ನಿರ್ಮಿಸಿದ್ದಾರೆ. ಇವುಗಳ ಎಲ್ಲಿ ಅಂದರೆ ಮಹಾರಾಷ್ಟ್ರದಲ್ಲಿ ಕಂಡುಬರುತ್ತವೆ. ರಾಷ್ಟ್ರಕೂಟರು ಮಹಾರಾಷ್ಟ್ರ, ಆಪ್ಷನ್ ಡಿ ಇಲ್ಲಿ ಸರಿಯಾಗಿದೆ. ಅಲ್ಲಿ ಅಂದರೆ ಅದೊಂದು ವಿಸ್ಮಯವಾದ ಕಟ್ಟಡಗಳಾಗಿವೆ. ನೆಕ್ಸ್ಟ್, ಸ್ವಲ್ಪ ಬ್ಯಾಕ್ಗ್ರೌಂಡ್ ನಾಯ್ಸ್ ಇದೆ ಅಂದ್ಕೊತೀನಿ, ಅದನ್ನು ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಡ್ರಿ. ಇನ್ನು ಭಾರತದ ವಿದೇಶಿ ನೀತಿಯ ಮುಖ್ಯ ಶಿಲ್ಪಿ ಯಾರು ಅಂತ ಕೇಳಿದ್ದಾರೆ. ಸೊ ಭಾರತ ವಿದೇಶಿ ನೀತಿಯ ಮುಖ್ಯ ಶಿಲ್ಪಿ ಅಂತ ಜವಾಹರ್ಲಾಲ್ ನೆಹರೂರವರನ್ನು ಕರೆಯಲಾಗುತ್ತದೆ. ಯಾಕಪ್ಪ ಅಂತಂದರೆ ನಮಗೆ ಅವಾಗ ಸ್ವಾತಂತ್ರ್ಯ ಸಿಕ್ಕಿತ್ತು. ಸ್ವಾತಂತ್ರ್ಯ ಸಿಕ್ಕ ಮೇಲೆ ಇವರು ಪ್ರಧಾನಿ ಆದಮೇಲೆ ಅಲಿಪ್ತ ನೀತಿ ಅನ್ನುವಂತಹ ನೀತಿಯನ್ನು ಪ್ರಾರಂಭಿಸ್ತಾರೆ. ಅಲಿಪ್ತ ನೀತಿ, ಈ ನೀತಿ ಏನು ಪಾಸಿಬಿಲಿಟೀಸ್ ಅಂದರೆ ನಮಗೆ ಉಪಯೋಗ ಏನಾಗಿದ್ದಾವೆ ಅಂತಂದರೆ, ಯಾವುದೇ ದೇಶಕ್ಕೆ 2 ದೇಶಗಳ ಮಧ್ಯೆ ಯುದ್ಧ ನಡೀತಿರ್ಬೇಕಾದ್ರೆ, ಇವಾಗ ನಡೀತಿದೆ ರಷ್ಯಾದ ಮತ್ತು ಉಕ್ರೇನ್ ನಡುವರ್ಕ್ ಯುದ್ಧ ನಡೀತಿದೆ. ಅಲ್ಲಿ ನಮ್ಮ ದೇಶ ಇವಾಗಲೂ ಕೂಡ ಅದೇ ನೀತಿಯನ್ನು ಪಾಲಿಸ್ತಾ ಇದೆ. ಏನಪ್ಪ ಅಂತಂದರೆ ಅಲಿಪ್ತ ನೀತಿ, ಯಾವ ದೇಶಕ್ಕೂ ಸಪೋರ್ಟ್ ಮಾಡೋ ಹಾಗಿಲ್ಲ, ಯಾವ ದೇಶಕ್ಕೆ ಕಡೆಗಣಿಸೋ ಹಾಗಿಲ್ಲ, ಎರಡನ್ನೂ ಒಂದೇ ರೀತಿಯಲ್ಲಿ ನೋಡುವುದು. ಅದಕ್ಕೋಸ್ಕರ ಈ ರೀತಿ ನೋಡಿದ ತಕ್ಷಣ ಎಲ್ಲ ದೇಶದ ಜೊತೆಗೆ ನಮ್ಮ ಸಂಬಂಧ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಜವಾಹರ್ಲಾಲ್ ನೆಹರೂರವ್ರನ್ನ ವಿದೇಶಿ ನೀತಿಗಳ ಪಿತಾಮಹ ಅಂತೂ ಕೂಡ ಕರೆಯಲಾಗುತ್ತದೆ. ಇನ್ನು ಭಾರತ ದೇಶಕ್ಕೆ ಮೊದಲ ಹೊಸ ಸಮುದ್ರ ಮಾರ್ಗವನ್ನು ಕಂಡುಹಿಡಿದವರು ಯಾರು ಅಂತ ಕೇಳಿದ್ದಾರೆ. ಸೊ ನಮ್ಮ ಭಾರತ ದೇಶಕ್ಕೆ ಸಮುದ್ರ ಮಾರ್ಗವನ್ನು ಕಂಡುಹಿಡಿದವರು ಯಾರು ಅಂತಂದ್ರೆ ಆಪ್ಷನ್ ಡಿ ಸರಿ, ಆಪ್ಷನ್ ಸಿ ಪೋರ್ಚುಗೀಸರು ಕಂಡುಹಿಡಿದವರು 1498ರಲ್ಲಿ. ಅದರಲ್ಲಿ ವಾಸ್ಕೋಡಿಗಾಮ ಕೇರಳದ ಕಲ್ಲಿಕೋಟೆಗೆ ಬಂದಿಳಿದ. 1498ರಲ್ಲಿ ಪೋರ್ಚುಗೀಸರು ಫಸ್ಟ್ ನಮಗೆ ಇದನ್ನು ಕಂಡುಹಿಡಿದವರು, ಜಲಮಾರ್ಗವನ್ನು ಕಂಡುಹಿಡಿದವರು. ಇನ್ನು ಹೆಚ್ಚು ಸೆಣಬು ಉತ್ಪಾದಿಸುವ ರಾಜ್ಯ ಯಾವುದು ಅಂತ ಕೇಳಿದರೆ, ಸೊ ನಮ್ಮ ಇಡೀ ಜಗತ್ತಿನಲ್ಲಿ ಅತಿ ಹೆಚ್ಚು ಸೆಣಬು ಉತ್ಪಾದಿಸುವುದು ನಮ್ಮ ಭಾರತದಲ್ಲಿ ಅತಿ ಹೆಚ್ಚು ಅಂದರೆ ಅದು ಪಶ್ಚಿಮ ಬಂಗಾಳ ರಾಜ್ಯವಾಗಿದೆ. ಆಪ್ಷನ್ ಬಿ ಇಲ್ಲಿ ಸರಿಯಾಗಿದೆ. ನೆಕ್ಸ್ಟ್, ಕಥಕ್ಕಳಿ ಎಂಬುದು ಯಾವ ರಾಜ್ಯದ ನೃತ್ಯವಾಗಿದೆ ಅಂತ ಕೇಳಿದ್ದಾರೆ. ಸೊ ಕಥಕ್ ಮತ್ತು ಕಥಕ್ಕಳಿ ನಡುವಕ್ಕೆ ನೀವು ಸ್ವಲ್ಪ ಏನಪ್ಪ ಅಂತಂದರೆ ಇದನ್ನು ಮಾಡಿರ್ತೀರಿ, ಕನ್ಫ್ಯೂಸ್ ಆಗಿರ್ತೀರಿ. ಸೊ ಇಲ್ಲಿ ನೋಡಿ ಏನಪ್ಪ ಅಂತಂದರೆ ಕಥಕ್ಕಳಿ ಅನ್ನುವಂಥದ್ದು ಕೇರಳ ರಾಜ್ಯಕ್ಕೆ ಸಂಬಂಧಿಸಿದೆ, ಕಥಕ್ ಅನ್ನುವಂಥದ್ದು ಉತ್ತರ ಪ್ರದೇಶ ರಾಜ್ಯಕ್ಕೆ ಸಂಬಂಧಿಸಿದೆ. ಇದನ್ನು ಕೂಡ ನೆನ್ಪಿಟ್ಕೊಡ್ರಿ. ಶಾಸ್ತ್ರೀಯ ನೃತ್ಯಗಳು ಇವು. ಏನಪ್ಪ ಅಂತಂದರೆ ಕಥಕ್ಕಳಿ ಕೇರಳ ರಾಜ್ಯದ ಶಾಸ್ತ್ರೀಯ ನೃತ್ಯವಾಗಿದೆ. ನೆಕ್ಸ್ಟ್, ಮನುಷ್ಯನ ಯಾವ ಅಂಗದ ಕಾಯಿಲೆಗೆ ಡಯಾಲಿಸಿಸ್ ಚಿಕಿತ್ಸೆಯನ್ನು ಮಾಡುತ್ತಾರೆ ಅಂತ ಕೇಳಿದರೆ, ಸೊ ಡಯಾಲಿಸಿಸ್ ಚಿಕಿತ್ಸೆಯನ್ನು ಯಾವ ಅಂಗದ ಕಾಯಿಲೆಗೆ ಮಾಡ್ತಾರೆ ಅಂತಂದರೆ ಆಪ್ಷನ್ ಸಿ ಮೂತ್ರಜನಕಾಂಗ, ರಕ್ತ ಶುದ್ಧೀಕರಣ ಏನಾಗುತ್ತಲ್ಲ ಅಲ್ಲಿ ಈ ಒಂದು ಡಯಾಲಿಸಿಸ್ ಚಿಕಿತ್ಸೆಯನ್ನು ಮಾಡಲಾಗುತ್ತದೆ. ಆಪ್ಷನ್ ಸಿ ಇಲ್ಲಿ ಸರಿಯಾಗಿದೆ. ನೆಕ್ಸ್ಟ್, ಗ್ರೀನ್ ಪಾರ್ಕ್ ಕ್ರೀಡಾಂಗಣ ಎಲ್ಲಿದೆ ಅಂತ ಕೇಳಿದರೆ, ಸೊ ಗ್ರೀನ್ ಪಾರ್ಕ್ ಕ್ರೀಡಾಂಗಣ ಕಂಡುಬರುವುದು ಆಪ್ಷನ್ ಸಿ ಕಾನ್ಪುರದಲ್ಲಿ. ಆಪ್ಷನ್ ಸಿ ಇಲ್ಲಿ ಸರಿಯಾಗಿದೆ. ನೆಕ್ಸ್ಟ್, ಪ್ರಪಂಚದ ಅತ್ಯಂತ ಉದ್ದವಾದ ನದಿ ಯಾವುದು ಅಂತ ಕೇಳಿದರೆ, ಸೊ ಪ್ರಪಂಚದ ಅತ್ಯಂತ ಉದ್ದವಾದ ನದಿ ನೈಲ್ ನದಿಯಾಗಿದೆ. ಇದು ಟೋಟಲ್ ಎಷ್ಟು ಅಂದರೆ 6853 ಕಿಲೋಮೀಟರ್ನಷ್ಟು ಹರಿಯುತ್ತೆ ಅಥವಾ ಟ್ರಾವೆಲ್ ಮಾಡುತ್ತೆ ಇದು ನೈಲ್ ನದಿ. ಅದಕ್ಕೋಸ್ಕರ ಪ್ರಪಂಚದ ಅತ್ಯಂತ ಉದ್ದವಾದ ನದಿಯಾಗಿದೆ. ನೆಕ್ಸ್ಟ್, ಸಿಖ್ ಮತವನ್ನು ಸ್ಥಾಪಿಸಿದವರು ಯಾರು ಅಂತ ಕೇಳಿದರೆ, ಸೊ ಸಿಖ್ ಮತವನ್ನು ಸ್ಥಾಪಿಸಿದವರು ಯಾರಪ್ಪ ಅಂತಂದರೆ ಇಲ್ಲಿ ಸರಿಯಾದ ಉತ್ತರ ಗುರುನಾನಕ್ ರವರು. ಆಪ್ಷನ್ ಎ ಇಲ್ಲಿ ಸರಿಯಾಗಿದೆ. ನೆಕ್ಸ್ಟ್,
ವಿಂಬಲ್ಡನ್. ಇಲ್ಲಿ ನೋಡಿ, ವಿಂಬಲ್ಡನ್ ಎಂಬುದು ಯಾವ ಆಟಕ್ಕೆ ಸಂಬಂಧಿಸಿದೆ ಅಂತ ಕೇಳಿದರೆ, ಸೊ ವಿಂಬಲ್ಡನ್ ಅನ್ನೋದು ಎಲ್ರಿಗೂ ಗೊತ್ತೇ ಇದೆ, ಟೆನ್ನಿಸ್ ಆಟಕ್ಕೆ ಸಂಬಂಧಿಸಿದೆ ಅಂತ. ಬಟ್ ಇದು ಏನಪ್ಪ ಅಂತ ಮೇನ್ ಇಂಪಾರ್ಟೆಂಟ್, ಇದೊಂದು ಗ್ರಾಸ್ ಕೋರ್ಟ್ ಆಗಿದೆ. ಗ್ರಾಸ್ ಕೋರ್ಟ್ ಇದನ್ನು ಕೂಡ ನೆನ್ಪಿಟ್ಕೊಟ್ರಿ. ಇದು ಈ ಟೆನ್ನಿಸ್ ಕ್ರೀಡೆಯಲ್ಲಿ ಅತ್ಯಂತ ಹಳೆಯ ಕ್ರೀಡಾಂಗಣ, ಅದೇ ಅತ್ಯಂತ ಹಳೆಯ ಕ್ರೀಡಾಂಗಣ ಅಥವಾ ಹಳೆಯ ಮಾದರಿಯ ಕ್ರೀಡಾಂಗಣ ಅಂತ ಕೂಡ ಕರಿತೀವಿ ವಿಂಬಲ್ಡನ್ ಇದು ಟೆನ್ನಿಸ್ ಅನ್ನುವಂಥದ್ದು. ಇಲ್ಲಿ ಆಪ್ಷನ್ ಬಿ ಇಲ್ಲಿ ಸರಿಯಾಗಿದೆ. 1877ರಲ್ಲಿ ಇದನ್ನು ಪ್ರಾರಂಭಿಸಲಾಗಿದೆ ನೋಡಿ, ವಿಂಬಲ್ಡನ್ ಇದನ್ನು. ನೆಕ್ಸ್ಟ್, ಅಪ್ಸರ ಎಂಬುದು ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೇಳಿದರೆ, ಸೊ ಅಪ್ಸರ ಅನ್ನುವಂಥದ್ದು ಏನಪ್ಪ ಅಂತಂದ್ರೆ ಥರ್ಮಲ್ ಪವರ್ ಸ್ಟೇಷನ್ ಆಗಿದೆ. ನಮ್ಮ ಭಾರತದ ಮೊದಲ ಥರ್ಮಲ್ ಪವರ್ ಸ್ಟೇಷನ್ ಅಪ್ಸರ, ನೆನ್ಪಿಟ್ಕೊಡ್ರಿ. ನೆಕ್ಸ್ಟ್, ಸೀಬರ್ಡ್ ಎಂಬುದು ಏನಂತ ಕೇಳಿದರೆ, ಸೊ ಸೀಬರ್ಡ್ ಅಂತಂದರೆ ಇದೊಂದು ನೌಕಾನೆಲೆಯಾಗಿದೆ, ಕಾರವಾರದಲ್ಲಿ ಕಂಡುಬರುತ್ತೆ. ಕಾರವಾರ, ದಕ್ಷಿಣ ಕನ್ನಡ ಜಿಲ್ಲೆಯ ಕಾರವಾರದಲ್ಲಿ ಈ ಒಂದು ಸೀಬರ್ಡ್ ಕಂಡು ಬರುತ್ತೆ. ಇದ್ರ ಬಗ್ಗೆ ಜಾಸ್ತಿ ಟೈಮ್ ಕ್ವಶನ್ಗಳನ್ನು ಕೂಡ ಕೇಳಿದ್ದಾರೆ. ನೆಕ್ಸ್ಟ್, ವಿವೇಕಾನಂದ ರಾಕ್ ಮೆಮೋರಿಯಲ್ ಎಲ್ಲಿದೆ ಅಂತ ಕೇಳಿದರೆ, ಸೊ ವಿವೇಕಾನಂದ ರಾಕ್ ಮೆಮೋರಿಯಲ್ ಕಂಡು ಬರೋದು ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ, ಕನ್ಯಾಕುಮಾರಿಯಲ್ಲಿ ಇದನ್ನು 1962ರಲ್ಲಿ ಪ್ರಾರಂಭಿಸಲಾಗಿದೆ. ಭೂಮಿಗೆ ಅತ್ಯಂತ ಸಮೀಪದ ಗ್ರಹ ಯಾವುದು ಅಂತ ಕೇಳಿದರೆ, ಸೊ ಇಲ್ಲಿ ನೋಡಿ ಸರಿಯಾದಂಥ ಉತ್ತರವಾಗುವುದು ಆಪ್ಷನ್ ಡಿ ನೋಡಿ, ಭೂಮಿಗೆ ಅತ್ಯಂತ ಸಮೀಪದ ಗ್ರಹ ಶುಕ್ರ ಗ್ರಹವಾಗಿದೆ. ನೆಕ್ಸ್ಟ್ ಕ್ವಶನ್, ಸೂರ್ಯನ ಬೆಳಕು ಯಾವ ವಿಟಮಿನ್ ಅನ್ನು ಕೊಡುತ್ತದೆ ಅಂತ ಕೇಳಿದರೆ, ಸೂರ್ಯನ ಬೆಳಕಿನಿಂದ ಸಿಗ್ತಕ್ಕಂಥ ವಿಟಮಿನ್ ಡಿ ಆಗಿದೆ. ಆಪ್ಷನ್ ಸಿ ಇಲ್ಲಿ ಸರಿಯಾದಂತಹ ಉತ್ತರ. ನೆಕ್ಸ್ಟ್, ಗೀತಾಂಜಲಿ ಎಂಬ ಕೃತಿಯನ್ನು ರಚಿಸಿದವರು ಯಾರು ಅಂತ ಕೇಳಿದರೆ, ಸೊ ಗೀತಾಂಜಲಿ ಕೃತಿಯನ್ನು ರಚಿಸಿದವರು ಆಪ್ಷನ್ ಡಿ ರವೀಂದ್ರನಾಥ್ ಟ್ಯಾಗೋರ್, ಗುರುದೇವ್ ಅಂತ ಕೂಡ ಕರೀತಾರೆ ಅವರಿಗೆ. ಇವರು ಗೀತಾಂಜಲಿ ಕೃತಿಯ ಕರ್ತೃ ಆಗಿದ್ದಾರೆ. ಇದು ಕೂಡ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಿಕ್ಕಿದೆ ಅದಕ್ಕೆ. ಇನ್ನು ರಿಲಯನ್ಸ್ ಕಪ್ ಯಾವ ಆಟಕ್ಕೆ ಸಂಬಂಧಿಸಿದೆ ಅಂತ ಕೇಳಿದರೆ, ಸೊ ರಿಲಯನ್ಸ್ ಕಪ್ ಸಂಬಂಧಿಸಿರುವುದು ಆಪ್ಷನ್ ಎ ಕ್ರಿಕೆಟ್ ಕ್ರೀಡೆಗೆ ಸಂಬಂಧಿಸಿದೆ. ಇಲ್ಲಿ ನೆಕ್ಸ್ಟ್ ಕ್ವಶನ್, ಇನ್ನು ಬಾರ್ಡೋಲಿ ಸತ್ಯಾಗ್ರಹ ನೇತಾರ ಅಂತ ಯಾರನ್ನು ಕರೆಯಲಾಗುತ್ತದೆ ಅಂತ ಅಂದರೆ ಸರ್ದಾರ್ ಪಟೇಲ್ರನ್ನು ಕರೆಯಲಾಗುತ್ತದೆ. ಇದು 1928 ಬಾರ್ಡೋಲಿ ಸತ್ಯಾಗ್ರಹ ನಡೀತು. ಇದು ಎಲ್ಲಿಂದ್ರೆ ಬಾರ್ಡೋಲಿ ಎಲ್ಲಿದೆ ಅಂತಂದರೆ ಗುಜರಾತ್ನಲ್ಲಿದೆ. ಗುಜರಾತ್, ಇದನ್ನು ಕೂಡ ಸ್ವಲ್ಪ ತಿಳಿದುಕೊಡ್ರಿ. ನೆಕ್ಸ್ಟ್, ಲೋಕಸಭೆ ಸದಸ್ಯರ ಸಂಖ್ಯೆ ಎಷ್ಟು ಅಂತ ಕೇಳಿದರೆ, ಇವೆಲ್ಲ ಸಿಲ್ಲಿ ಕ್ವಶನ್. 545 ಲೋಕಸಭೆ ಸದಸ್ಯರ ಸಂಖ್ಯೆ ಇರುತ್ತೆ. ಆಂಗ್ಲೋ ಇಂಡಿಯನ್ರನ್ನ ತೆಗೆದುಹಾಕಲಾಗಿದೆ, ಇಬ್ಬರು ಜನರನ್ನ. ಇನ್ನು ಭಾರತದ ಮೊದಲನೇ ಖಗೋಳಯಾತ್ರಿ ಯಾರು ಅಂತ ಕೇಳಿದೆ, ಸೊ ನಮ್ಮ ಭಾರತದ ಮೊದಲನೇ ಖಗೋಳಯಾತ್ರಿಯರಂದ್ರೆ ರಾಕೇಶ್ ಶರ್ಮಾ. ಇವರು ಸ್ಪುಟ್ನಿಕ್ ಅನ್ನುವಂತಹ ನೌಕೆಯಲ್ಲಿ ರಷ್ಯಾ ದೇಶದಿಂದ ಖಗೋಳಕ್ಕೆ ಹೋಗಿ ಬಂದಂತಹ ವ್ಯಕ್ತಿಯಾಗಿದ್ದಾರೆ. ನಮ್ಮ ಭಾರತದಿಂದ ಮೊದಲನೇದಾಗಿ. ವಿಶ್ವದಲ್ಲಿ ನೋಡಿದರೆ ಯೂರಿ ಗೆಗರಿನ್ ಅವರು ಮೊದಲನೆಯವರು ಖಗೋಳಯಾನಿ. ನೆಕ್ಸ್ಟ್, ತುರ್ತು ಸ್ಥಿತಿಯ ಅತಿರೇಕಗಳ ಬಗ್ಗೆ ವಿಚಾರಣೆ ನಡೆಸಲು ನೇಮಕಗೊಂಡಂತಹ ಆಯೋಗ ಯಾವುದು ಅಂತ ಕೇಳಿದರೆ, ಸೊ ಇಲ್ಲಿ ಸರಿಯಾದಂಥ ಉತ್ತರ ಶಾ ಆಯೋಗ. ಶಾ ಆಯೋಗ ಅಂದರೆ ಜೆ.ಸಿ. ಶಾ, ಇವ್ರ ಹೆಸರು ಜೆ.ಸಿ. ಶಾ, ಅಮಿತ್ ಶಾ ಅಲ್ಲ, ಜೆ.ಸಿ. ಶಾ. ಇದರ 1977ರಲ್ಲಿ ಈ ಒಂದು ಶಾ ಆಯೋಗ ಬಂತು. ಇದೇನಪ್ಪ ಅಂತಂದರೆ ತುರ್ತು ಪರಿಸ್ಥಿತಿ. ಯಾವಾಗ ಅಂದರೆ 1975ರಿಂದ 77ರವರೆಗೆ ಈ ಒಂದು ಇಂದಿರಾ ಗಾಂಧಿರವರ ಆಡಳಿತದಲ್ಲಿ ತುರ್ತು ಪರಿಸ್ಥಿತಿಯನ್ನು ಘೋಷಿಸಲಾಗಿತ್ತು. ಅದಕ್ಕೋಸ್ಕರ ಈ ಸಮಿತಿಯನ್ನು ನೇಮಿಸಲಾಯಿತು. ನೆಕ್ಸ್ಟ್, ಇಂಗ್ಲೆಂಡಿನ ಲಾರ್ಡ್ಸ್ ಎಂಬುದು ಯಾವ ಕ್ರೀಡೆಗೆ ಸಂಬಂಧಿಸಿದೆ ಅಂತ ಕೇಳಿದರೆ, ಸೊ ಲಾರ್ಡ್ಸ್ ಅನ್ನೋದು ಒಂದು ಕ್ರಿಕೆಟ್ ಸ್ಟೇಡಿಯಂ ಆಗಿದೆ. ಇದು ಅತ್ಯಂತ ದೊಡ್ಡ ಕ್ರಿಕೆಟ್ ಸ್ಟೇಡಿಯಂ ಆಗಿತ್ತು ಮೊದಲಿಗೆ. 1814ರಲ್ಲಿ ಇದನ್ನು ಸ್ಥಾಪಿಸಲಾಗಿದೆ. ಮೊದಲ ಸ್ಟೇಡಿಯಂ ಅಂತ ಕೂಡ ಹೇಳಲಾಗುತ್ತದೆ ಒಂದೊಂದ್ಸಲ. ನೆಕ್ಸ್ಟ್, ಫೌಂಟೇನ್ ಪೆನ್ನನ್ನು ಕಂಡುಹಿಡಿದವರು ಯಾರು ಅಂತ ಕೇಳಿದರೆ, ಸೊ ಫೌಂಟೇನ್ ಪೆನ್ನನ್ನು ಕಂಡುಹಿಡಿದವರು ವಾಟರ್ ಮ್ಯಾನ್ ಅಂತ ಕರಿತೀವಿ. ಅವರು ಫೌಂಟೇನ್ ಪೆನ್ನನ್ನು ಕಂಡುಹಿಡಿದವರಾಗಿದ್ದಾರೆ. ನೆಕ್ಸ್ಟ್, ಇನ್ನು ಭಾರತದ ರಾಷ್ಟ್ರೀಯ ಸೈನ್ಯವನ್ನು ಇಂಡಿಯನ್ ನ್ಯಾಷನಲ್ ಆರ್ಮಿ ಸ್ಥಾಪಿಸಿದವರು ಯಾರು ಅಂತ ಕೇಳಿದರೆ, ಇಲ್ಲಿ ಸರಿಯಾದಂತಹ ಉತ್ತರ ಆಪ್ಷನ್ ಎ ಸುಭಾಷ್ ಚಂದ್ರ ಬೋಸ್ರವರು. ಯಾವಾಗ ಅಂತಂದರೆ 1942ರಲ್ಲಿ ಈ ಒಂದು INA ಸ್ಥಾಪಿಸಲಾಯಿತು. ನೆಕ್ಸ್ಟ್, ಗಂಧದ ಮರ ಹೆಚ್ಚು ಬೆಳೆಯುವಂಥ ರಾಜ್ಯ ನಮ್ಮ ಕರ್ನಾಟಕವಾಗಿದೆ. ಗಂಧದ ಸ್ಯಾಂಡಲ್ವುಡ್ ಅಂತ ಏನು ಕರಿತೀವಲ್ಲ ಕರ್ನಾಟಕ. ಇನ್ನು ನೀರಿನಲ್ಲಿ ತಾತ್ಕಾಲಿಕ ಕಠಿಣತೆಯನ್ನು ಉಂಟು ಮಾಡುವುದು ಯಾವುದು ಅಂತ ಕೇಳಿದ್ದಾರೆ. ಸೊ ಇದು ಏನಪ್ಪ ಅಂತಂದರೆ, ಇದನ್ನು ನೆನ್ಪಿಟ್ಕೊಡ್ರಿ. ಏನಪ್ಪ ಅಂತಂದರೆ ಕ್ಯಾಲ್ಸಿಯಂ ಆರ್ ಬೈಕಾರ್ಬೋನೇಟ್ಸ್ ನಾ ಹೇಳೋದ್ರ ಮೇಲೆ ನೋಡ್ಕೊಡ್ರಿ. ಬೈಕಾರ್ಬೋನೇಟ್ಸ್ ಆಫ್ ಕ್ಯಾಲ್ಸಿಯಂ ಆರ್ Mg ಮ್ಯಾಗ್ನೀಷಿಯಮ್ ಮತ್ತು ಕ್ಯಾಲ್ಸಿಯಮದ ಬೈಕಾರ್ಬೋನೇಟ್ಸ್ ಇದ್ದರೆ ಅದಕ್ಕೆ ಹಾರ್ಡ್ ವಾಟರ್ ಅಂತ ಕರೆಯಲಾಗುತ್ತದೆ. ಇಲ್ಲಿ ಸರಿಯಾದಂಥ ಉತ್ತರವಾಗುವುದು ಏನು, ಕ್ಯಾಲ್ಸಿಯಂ ಬೈಕಾರ್ಬೋನೇಟ್ ಅಂತ ಇದೆ. ಇದು ಕೂಡ ಬರುತ್ತೆ. ಮ್ಯಾಗ್ನೀಷಿಯಂ ಬೈಕಾರ್ಬೋನೇಟ್ ಅಂತ ಬಂದರೂ ಕೂಡ ಸರಿಯಾಗುತ್ತೆ ಆನ್ಸರ್.
ಯಾವ ಮಾಧ್ಯಮದಲ್ಲಿ ಶಬ್ದವು ಅತ್ಯಂತ ವೇಗವಾಗಿ ಚಲಿಸುತ್ತದೆ ಅಂತ ಕೇಳಿದರೆ, ಸೊ ಶಬ್ದ ಚಲಿಸ್ಬೇಕಂತಂದರೆ ಅದಕ್ಕೆ ಮಾಧ್ಯಮದ ಅಗತ್ಯವಿದೆ. ಸೊ ಎಷ್ಟು ಕಾಂಪ್ಯಾಕ್ಟ್ ಪಾರ್ಟಿಕಲ್ಸ್ ಸಿಗ್ತಾವೋ ಅದಕ್ಕೆ ಅಷ್ಟು ಸ್ಪೀಡಾಗಿ ಶಬ್ದ ಚಲಿಸುತ್ತೆ. ಇಲ್ಲಿ ನೋಡಿ, ಉಕ್ಕಿನಲ್ಲಿ ಭಾಳ ಆ್ಯಕ್ಟಿವ್ ಸೆಲ್ಸ್ ಇರ್ತಾವೆ, ಅದಕ್ಕೋಸ್ಕರ ಕಾಂಪ್ಯಾಕ್ಟ್ ಆಗಿ ಅದರಿಂದ ಅದು ಭಾಳ ವೇಗದಲ್ಲಿ ಸೌಂಡು ಟ್ರಾವೆಲ್ ಆಗುತ್ತೆ. ನಿರ್ವಾತದಲ್ಲಿ ಸೌಂಡ್ ಟ್ರಾವೆಲ್ ಆಗುವುದಿಲ್ಲ. ಇನ್ನು ಜಲಜನಕವನ್ನು ಕಂಡುಹಿಡಿದವರು ಯಾರು ಅಂತ ಕೇಳಿದರೆ, ಜಲಜನಕ ಅಂದರೆ ಹೈಡ್ರೋಜನನ್ನು ಕಂಡುಹಿಡಿದವರು ಯಾರಪ್ಪ ಅಂತಂದರೆ ಇಲ್ಲಿ ಸರಿಯಾದಂತಹ ಉತ್ತರ ಆಪ್ಷನ್ ಬಿ ಆಗುತ್ತೆ. ಕ್ಯಾವೆಂಡಿಶ್ ರವರು ಇದನ್ನು ಕಂಡುಹಿಡಿದ ವಿಜ್ಞಾನಿಯಾಗಿದ್ದಾರೆ. ನೆಕ್ಸ್ಟ್, ಭಾರತಕ್ಕೆ ಸ್ವಾತಂತ್ರ್ಯ ಬಂದಾಗ ಇದ್ದಂತಹ ಇಂಗ್ಲೆಂಡಿನ ಪ್ರಧಾನಮಂತ್ರಿ ಯಾರು ಅಂತ ಕೇಳಿದರೆ, ಇದು ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿದೆ ಅನ್ಕೊತೀನಿ. ಆಪ್ಷನ್ ಡಿ, ಕ್ಲೆಮೆಂಟ್ ಅಟ್ಲೆರವರು ಭಾರತಕ್ಕೆ ಸ್ವಾತಂತ್ರ್ಯ ಬಂದಾಗ ಇಂಗ್ಲೆಂಡಿನ ಪ್ರಧಾನಿಯಾಗಿದ್ದರು. ಇನ್ನು ಕೆಲಸದ ಅಳತೆಯ ಮಾನ ಯಾವುದು ಅಂತ ಕೇಳಿದ್ದಾರೆ. ಸೊ ಕೆಲಸದ ಅಳತೆ ಅಂದರೆ ಕೈನೆಟಿಕ್ ಎನರ್ಜಿ ಇದ್ರ ಫಾರ್ಮುಲಾ ಇದೆ, 12 mv². ಇಲ್ಲಿ ಎಮ್ ಅಂದರೆ ಮಾಸ್, ವಿ ಅಂದರೆ ವೆಲಾಸಿಟಿ ಸ್ಕ್ವೇರ್, ಕೈನೆಟಿಕ್ ಎನರ್ಜಿ ಫಾರ್ಮುಲಾ ಇದು. ಸೊ ಇಲ್ಲಿ ಸರಿಯಾದಂಥ ಇದನ್ನು ಅಳಿತಕ್ಕಂಥ ಮಾನ ಯಾವುದಪ್ಪ ಅಂತಂದರೆ ಆಪ್ಷನ್ ಎ, ಜೌಲ್. ನ್ಯೂಟನ್ ಪರ್ ಮೀಟರ್ ಅಂತಂದರೆ ಜೌಲ್ ಆಗುತ್ತೆ. ಸೊ ಇಲ್ಲಿ ಕೆಲಸದ ಅಳತೆಯನ್ನು ಇದರಿಂದ ಮಾಡಲಾಗುತ್ತದೆ. ನೆಕ್ಸ್ಟ್, ಒಂದು ವಸ್ತು ತನ್ನ ವೇಗವನ್ನು ಪಡೆಯುವ ಶಕ್ತಿ ಯಾವುದು ಅಂತ ಕೇಳಿದರೆ, ಸೊ ಒಂದು ವ್ಯಕ್ತಿ, ಇದು ಕೂಡ ಸೇಮ್ ಇದೆ ನೋಡಿ, ಏನಪ್ಪ ಅಂತಂದರೆ ಆಪ್ಷನ್ ಡಿ, ಚಲನಶಕ್ತಿ ಅಂತಂದರೆ ಕೈನೆಟಿಕ್ ಎನರ್ಜಿ ಅಂತ ಕರಿತೀವಿ. 12 mv² ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ. ಇದಕ್ಕೆ ಚಲನಶಕ್ತಿ ಅಂತ ಕರೆಯಲಾಗುತ್ತದೆ, ವೇಗವನ್ನು ಪಡಿಬೇಕಂತ ಅಂದರೆ ಒಂದು ವಸ್ತು. ಇನ್ನು ಯಾರನ್ನು ಭಾರತದ ನೈಟಿಂಗೇಲ್ ಎಂದು ಕರೆಯುತ್ತಾರೆ ಅಂತ ಕೇಳಿದ್ದಾರೆ. ಸೊ ಭಾರತದ ನೈಟಿಂಗೇಲ್ ಅಂತ ಕರೆಯುವುದು ಆಪ್ಷನ್ ಸಿ, ಸರೋಜಿನಿ ನಾಯ್ಡುರವರನ್ನು. ಉತ್ತರ ಪ್ರದೇಶದ ಮೊದಲ ಮಹಿಳಾ ಮುಖ್ಯಮಂತ್ರಿ ಆದಂತಹ ನಾಯಕಿಯಾಗಿದ್ದಾರೆ. ಇನ್ನು ಜಪಾನ್ ದೇಶದ ನಾಣ್ಯ ಯಾವುದು ಅಂತ ಕೇಳಿದರೆ, ಸೊ ಜಪಾನ್ ದೇಶದ ನಾಣ್ಯ ಯಾವುದಪ್ಪ ಅಂತಂದರೆ ಇಲ್ಲಿ ಆಪ್ಷನ್ ಬಿ, ಯನ್ ಅನ್ನುವಂಥದ್ದು ಜಪಾನ್ ದೇಶದ ನಾಣ್ಯವಾಗಿದೆ. ನೆಕ್ಸ್ಟ್, ಯಾವ ಲೋಹವು ತಣ್ಣೀರಿನೊಂದಿಗೆ ವರ್ತಿಸುತ್ತದೆ ಅಂತ ಕೇಳಿದರೆ, ಅಂದರೆ ಕೋಲ್ಡ್ ವಾಟರಲ್ಲಿ, ನಾರ್ಮಲ್ ವಾಟರಲ್ಲಿ, ರೂಮ್ ಟೆಂಪ್ರೇಚರ್ ವಾಟರ್ ಇದ್ದರೆ ಅದರ ಜೊತೆಗೆ ವರ್ತಿಸುತ್ತದೆ ಅಥವಾ ರಿಯಾಕ್ಷನ್ ಆಗುತ್ತೆ. ಯಾವುದಪ್ಪ ಅಂತಂದರೆ ಸೋಡಿಯಮ್ಮು ಒಂದು ಸಾಫ್ಟ್ ಮೆಟಲ್ ವೈಟ್ ಕಲರ್ ಇರ್ತದೆ. ಇದನ್ನು ಎದುರಾಗಂದರೆ ಕೆರೋಸಿನ್ ಅಥವಾ ಸೀಮೆ ಎಣ್ಣೆಯಲ್ಲಿ ಸ್ಟೋರ್ ಮಾಡಿ ಇಟ್ಟಿರ್ತಾರೆ, ಅದಕ್ಕೋಸ್ಕರ ಸೀಮೆ ಎಣ್ಣೆ. ಸೊ ಯಾವಾಗ ಅದರಿಂದ ಹೊರ ತೆಗಿತೀವೋ ಅಥವಾ ಅಟ್ಮಾಸ್ಫಿಯರಿಕ್ ನೀರಿನ ಜೊತೆಗೆ ಕಾಂಟ್ಯಾಕ್ಟ್ ಆದರೂ ಕೂಡ ಇದು ಬೆಂಕಿ ಹತ್ಕೊಳ್ಳುತ್ತೆ. ಅದಕ್ಕೋಸ್ಕರ ಸೋಡಿಯಂ ಒಂದು ಲೋಹವಾಗಿದೆ, ತೆಳುವಾದದ್ದು, ಅದು ರಿಯಾಕ್ಟ್ ಆಗುತ್ತೆ. ಕಾಮನಬಿಲ್ಲು ಉಂಟಾಗಲು ಕಾರಣ ಬೆಳಕಿನ ಅಂತ ಕೇಳಿದ್ರೆ, ಸೊ ಕಾಮನಬಿಲ್ಲು ಉಂಟಾಗಬೇಕಂದ್ರೆ ಒಂದು ಸ್ಟ್ರೇಟ್ ಬೆಳಕು ಏನಪ್ಪ ಅಂತಂದರೆ ಒಂದು ನೀರಿನ ಹನಿಯ ಮೂಲಕ ಛೇದಿಸಿ ಹೊರಗೆ ಬಂದಾಗ 7 ಟೈಪ್ ಕಲರ್ ಡಿಸ್ಪರ್ಷನ್ ಆಗುತ್ತೆ. ಅದು ಏನಂತಂದರೆ ಇಲ್ಲಿ ಆಪ್ಷನ್ ಡಿ, ಬೆಳಕಿನ ವಕ್ರೀಭವನ ಅಂತ ಕರೆಯಬಹುದು. ಆಪ್ಷನ್ ಡಿ ಇಲ್ಲಿ ಸರಿಯಾಗುತ್ತೆ. ವಕ್ರೀಭವನಗೊಂಡಾಗ 7 ಬಣ್ಣಗಳು ಹೊರಬೀಳ್ತವೆ. ಲೋಕಮಾನ್ಯ ಎಂಬುದಾಗಿ ಕರೆಯಲ್ಪಡುವುದು ಯಾರನ್ನ ಅಂತ ಕೇಳಿದರೆ, ಸೊ ಲೋಕಮಾನ್ಯ ಅಂತ ಕರೆಯುವುದು ಯಾರನ್ನಪ್ಪ ಅಂತಂದರೆ ಆಪ್ಷನ್ ಸಿ, ಬಾಲಗಂಗಾಧರ್ ತಿಲಕ್ರವರನ್ನು. ನೆಕ್ಸ್ಟ್, ಲೋಕಮಾನ್ಯ ತಿಲಕ್ ಅಂತ ಕೂಡ ಕರೆಯಲಾಗುತ್ತದೆ. ಇನ್ನು ರೂಬಲ್ ಎಂಬುದು ಯಾವ ದೇಶದ ನಾಣ್ಯವಾಗಿದೆ ಅಂತ ಕೇಳಿದರೆ, ಸೊ ರೂಬಲ್ ಅನ್ನುವಂಥದ್ದು ಇಲ್ಲಿ ಆಪ್ಷನ್ ಎ, ರಷ್ಯಾ ದೇಶದ ನಾಣ್ಯವಾಗಿದೆ. ನೆಕ್ಸ್ಟ್, ನಮ್ಮ ಭಾರತ ರಷ್ಯಾ ದೇಶದೊಂದಿಗೆ ಇತ್ತೀಚೆಗೆ ರೂಬೆಲ್ನಲ್ಲಿಯೇ ಒಂದು ವ್ಯವಹಾರವನ್ನು ನಡೆಸುತ್ತಿದೆ. ಇನ್ನು ಹೆಚ್ಚು ಕ್ಯಾಲೋರಿಗಳನ್ನು ಹೊಂದಿರತಕ್ಕಂಥ ಪೋಷಕಾಂಶ ಯಾವುದು ಅಂತ ಕೇಳಿದರೆ, ಅತಿ ಹೆಚ್ಚು ಕ್ಯಾಲೋರಿ ಹೊಂದಿರತಕ್ಕಂಥ ಪೋಷಕಾಂಶ ಕೆಳಗಿನವುಗಳಲ್ಲಿ ಶಿಷ್ಟವಾಗಿದೆ. ಸರಿ, ಆಪ್ಷನ್ ಸಿ, ಕೊಬ್ಬು. ಅತಿ ಹೆಚ್ಚು ಕ್ಯಾಲರಿ ಹೊಂದಿರತಕ್ಕಂಥದ್ದು ಕೊಬ್ಬು ಆಗಿರುತ್ತೆ ಇಲ್ಲಿ ಆಪ್ಷನ್ಗಳಲ್ಲಿ. ನೆಕ್ಸ್ಟ್, ಇವುಗಳಲ್ಲಿ ಯಾವುದರಲ್ಲಿ ಕಿಣ್ವಗಳು ಅಥವಾ ಎಂಜೈಮ್ಗಳು ಇರುವುದಿಲ್ಲ ಅಂತ ಕೇಳಿದರೆ, ಸೊ ಕೆಳಗಿನವುಗಳಲ್ಲಿ ಕಿಣ್ವಗಳು ಅಥವಾ ಎಂಜೈಮ್ಗಳು ಇರುವುದಿಲ್ಲ ಅಂತಂದರೆ ಶಿಷ್ಟದಲ್ಲಿ ಕಂಡು ಬರುವುದಿಲ್ಲ. ಇದು ಎಂಜೈಮ್ ಏನಪ್ಪ ಅಂತಂದರೆ, ಶಿಷ್ಟ ಏನಪ್ಪ ಅಂತಂದರೆ ಸಸ್ಯಗಳಲ್ಲಿ ಕಂಡು ಬರತಕ್ಕಂಥ ಪಾಲಿಸಕ್ಕರೈಡ್ ಆಗಿದೆ. ಶಿಸ್ಟ್ ಅನ್ನುವಂಥದ್ದು ನೆನಪಿಟ್ಕೊಳ್ರಿ. ಕ್ವಶನ್ ಪೇಪರ್ ಸ್ವಲ್ಪ ಸ್ಪೀಡಾಗಿ ಹೋಗ್ತಾ ಇದ್ದೀನಿ, ಸ್ಲೋ ಮಾಡ್ಕೊಂಡು ನೋಡ್ಕೋಬಿಡು. ಇನ್ನು ತನ್ನ ಯೋಜನೆ ಕೊನೆಯ ವರ್ಷದಲ್ಲಿ ತನ್ನ ಮಗನಿಂದ ಬಂಧನದಲ್ಲಿ ಇರಿಸಲ್ಪಟ್ಟಂತಹ ಮೊಘಲ್ ಚಕ್ರವರ್ತಿ ಯಾರು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನೋಡಿ, ಸರಿಯಾದಂಥ ಉತ್ತರ ಆಪ್ಷನ್ ಡಿ, ಶಹಜಹಾನ್. ತನ್ನ ಆಳ್ವಿಕೆಯನ್ನು 1628ರಿಂದ 58ರವರೆಗೆ 30 ವರ್ಷಗಳ ಕಾಲ ಆಳ್ವಿಕೆ ಮಾಡಿದ. ಅದಾದಮೇಲೆ ತನ್ನ ಕೊನೆಯ ದಿನಗಳಲ್ಲಿ ತನ್ನ ಮಗ ಔರಂಗಜೇಬನಿಂದ ಸೆರೆಯಲ್ಲಿದ್ದ. ನೆಕ್ಸ್ಟ್, ಅಂಗಾಂಗಗಳಿಗೆ ಆಮ್ಲಜನಕವನ್ನು ಒದಗಿಸಿದ ನಂತರ ಹೃದಯಕ್ಕೆ ಬಂದು ಸೇರುವ ರಕ್ತವು ಯಾವ ರೀತಿಯಾಗಿ ಬಂದು ಸೇರುತ್ತೆ ಅಂತಂದರೆ ಇಲ್ಲಿ ಸರಿಯಾದಂಥ ಉತ್ತರವಾಗುವುದು ಆಪ್ಷನ್ ಬಿ ನೋಡಿ, ಬಲ ಹೃತ್ಕರ್ಣದ ಮೂಲಕ ಹೃದಯಕ್ಕೆ ಬಂದು ಸೇರುತ್ತೆ.
ವಾಪಸ್ ರಕ್ತ. ಅಣ್ಣಾಂಗವು ಮುಖ್ಯವಾಗಿ ಯಾವುದರಲ್ಲಿದೆ ಅಂತ ಕೇಳಿದರೆ ಸಿ ಅಣ್ಣಾಂಗ ಅಂತಂದರೆ ವಿಟಮಿನ್ ನೆನ್ಪಿಟ್ಕೊಡ್ರಿ. ಕನ್ನಡದಲ್ಲಿ ಅಣ್ಣಾಂಗ ಅಂತ ಕರಿತೀವಿ. ಇತ್ತೀಚೆಗೆ ಟ್ರಾನ್ಸ್ಲೇಷನ್ ಕೂಡ ತುಂಬ ಹೊಲಸು ನಡೀತಿದೆ. ಸಿ ವಿಟಮಿನ್ ಕಂಡು ಬರೋದು ಎಲ್ಲಿಪ್ಪ ಅಂತಂದರೆ ಇಲ್ಲಿ ಈ ಕೆಳಗಿನವುಗಳಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಸಿ. ಕಿತ್ತಳೆ ಹಣ್ಣು ಮತ್ತು ನಿಂಬೆ ರಸ ಸಿಟ್ರಿಕ್ ಆ್ಯಸಿಡ್ ಇರುತ್ತೆ. ಸಿಟ್ರಿಕ್ ಆ್ಯಸಿಡ್ ಇದರಲ್ಲಿ ಕಂಡುಬರುತ್ತೆ. ಮತ್ತು ಅಸ್ಕಾರ್ಬಿಕ್ ಆ್ಯಸಿಡ್ ಕೂಡ ವಿಟಮಿನ್ ಸಿಗೆ ಸಂಬಂಧಿಸಿದ್ದಾಗಿದೆ. ನೆಕ್ಸ್ಟ್, ಗಿಡಗಳು ಆಮ್ಲಜನಕವನ್ನು ವಾತಾವರಣಕ್ಕೆ ಬಿಟ್ಟು ಕೊಡುವ ಕ್ರಿಯೆಗೆ ಏನಂತ ಕರೀತಾರೆ ಅಂದರೆ ದ್ವಿತೀಯ ಸಂಶ್ಲೇಷಣೆ ಅಂತ ಕರೆಯಲಾಗುತ್ತದೆ. ಫೋಟೋಸಿಂಥಸಿಸ್ ಅಂತ ಇಂಗ್ಲೀಷ್ನಾಗ ಕರಿತೀವಿ. ನೆಕ್ಸ್ಟ್, ಕೆಂಪು ಸಮುದ್ರ ಮತ್ತು ಮೆಡಿಟೇರಿಯನ್ ಸಮುದ್ರ ಇವುಗಳನ್ನು ಕೂಡಿಸುವುದು ಅಂತ ಕೇಳಿದ್ದಾರೆ. ಕೆಂಪು ಸಮುದ್ರ ಮತ್ತು ಮೆಡಿಟೇರಿಯನ್ ಸಮುದ್ರ ಕೂಡಿಸುವುದು ಯಾವುದಪ್ಪ ಅಂತಂದರೆ ಆಪ್ಷನ್ ಬಿ, ಸುಯೇಜ್ ಕಾಲುವೆಯನ್ನು ಕೂಡಿಸುತ್ತವೆ. ಮತ್ತು ಇದು ಎಲ್ಲಿದೆ ಅಂತಂದರೆ ಈಜಿಪ್ಟ್ ದೇಶದಲ್ಲಿ ಕಂಡುಬರುತ್ತೆ. ಇದು ಸುಯೇಜ್ ಕಾಲುವೆ ಕಂಡುಬರೋದು ಈಜಿಪ್ಟ್ ದೇಶಕ್ಕೆ. ಅಲ್ಲಿ ಬರ್ತಕ್ಕಂಥ ತೆರಿಗೆ ಎಲ್ಲ ಈಜಿಪ್ಟ್ ದೇಶಕ್ಕೇ ಹೋಗುತ್ತೆ. ಕೆಂಪು ಸಮುದ್ರ ಮತ್ತು ಮೆಡಿಟೇರಿಯನ್ ಸಮುದ್ರದ ನಡುವಿನ ಕಾಲುವೆ. ಇನ್ನು ಭಾರತದ ಉಪರಾಷ್ಟ್ರಪತಿಯನ್ನು ಚುನಾಯಿಸುವವರು ಯಾರು ಅಂತ ಕೇಳಿದ್ದಾರೆ. ಭಾರತದ ಉಪರಾಷ್ಟ್ರಪತಿಗಳು ಏನಪ್ಪ ಅಂತಂದರೆ ಭಾರತ ಸಂಸತ್ ಸದಸ್ಯರಿಂದ ಚುನಾಯಿಸಲ್ಪಡುತ್ತಾರೆ ಡೈರೆಕ್ಟ್ ನೇಮಕಾತಿ ಮೂಲಕ. ರಾಜ್ಯಸಭೆ ಪದನಿಮಿತ್ತ ಅಧ್ಯಕ್ಷರು. ಇನ್ನು ಹಾರುವ ಬಲೂನ್ಗಳಲ್ಲಿ ತುಂಬುವ ಅನಿಲ ಯಾವುದು ಅಂತ ಕೇಳಿದ್ದಾರೆ. ಇಲ್ಲಿ ನೋಡಿ, ಯಾವುದೇ ಒಂದು ಬಲೂನ್ ಆಗಲಿ ಏನಾದರೂ ವಸ್ತು ಹಾರಬೇಕಂತ ಅಂದರೆ ಅದರ ಡೆನ್ಸಿಟಿ ವಾತಾವರಣದ ಗಾಳಿಗಿಂತ ಕಡಿಮೆ ಇರಬೇಕು. ಕಡಿಮೆ ಇದ್ದ ಡೆನ್ಸಿಟಿ ಯಾವುದು ಕಡಿಮೆ ಇರುತ್ತೋ ಅದು ಮೇಲೆ ತೇಲುತ್ತೆ. ಅದೇ ರೀತಿಯಾಗಿ ಇಲ್ಲಿ ನೋಡಿ, ಸಾರಜನಕನೂ ಬರೋಂಗಿಲ್ಲ, ಜಲಜನಕ ಹೈಡ್ರೋಜನ್ ಅಂತ ಏನು ಕರಿತೀವಲ್ಲ, ಇದನ್ನು ಬಲೂನ್ನಲ್ಲಿ ಹಾಕಿದ್ವಿ ಅಂತಂದರೆ ಅದರದ್ದು ಒಂದು ಡೆನ್ಸಿಟಿ ನಾರ್ಮಲ್ ಏರ್ಗಿಂತ ಕಡಿಮೆ ಇರುತ್ತೆ. ಅದಕ್ಕೋಸ್ಕರ ಅದು ಗಾಳಿಯಲ್ಲಿ ತೇಲುತ್ತೆ. ಅದಕ್ಕೋಸ್ಕರ ಆಪ್ಷನ್ ಸಿ ಇಲ್ಲಿ ಸರಿಯಾಗುತ್ತೆ. ಜಲಜನಕವನ್ನು ತುಂಬಲಾಗುತ್ತದೆ. ಇನ್ನು ವಾತಾವರಣದ ಉಷ್ಣತೆಯಲ್ಲಿ ದ್ರವ ರೂಪದಲ್ಲಿರುವ ಮೂಲ ವಸ್ತು ಯಾವುದು ಅಂತ ಕೇಳಿದ್ದಾರೆ. ವಾತಾವರಣದ ಉಷ್ಣತೆಯಲ್ಲಿ ದ್ರವ ರೂಪದಲ್ಲಿರ್ತಕ್ಕಂಥ ಮೂಲ ವಸ್ತು ಯಾವುದಂತ ಅಂತಂದರೆ ಬ್ರೋಮಿನ್ ಆಗಿದೆ. ನೆಕ್ಸ್ಟ್, ಒಂದು ದ್ರವದ ಸಾಪೇಕ್ಷ ಸಾಂದ್ರತೆಯನ್ನು ಅಳೆಯುವ ಸಾಧನ ಯಾವುದು ಅಂತ ಕೇಳಿದ್ದಾರೆ. ಒಂದು ದ್ರವದ ಸಾಪೇಕ್ಷ ಸಾಂದ್ರತೆಯನ್ನು ಅಳಿತಕ್ಕಂಥದ್ದು ಯಾವುದರಿಂದ ಅಂದರೆ ಹೈಡ್ರೋಮೀಟರ್ ಮೂಲಕ. ಆಪ್ಷನ್ ಎ ಇಲ್ಲಿ ಸರಿಯಾಗಿದೆ. ನೆಕ್ಸ್ಟ್, ಇನ್ನು ಸ್ವತಂತ್ರ ಭಾರತದ ಮೊದಲ ರಾಷ್ಟ್ರಪತಿಗಳು ಯಾರು ಅಂತ ಕೇಳಿದರೆ ಸ್ವತಂತ್ರ ಭಾರತದ ಮೊದಲ ರಾಷ್ಟ್ರಪತಿಗಳು ಸಿ ರಾಜಗೋಪಾಲಾಚಾರ್ಯರವರಾಗಿದ್ದಾರೆ. ಇವರು 12 ವರ್ಷ 1950ರಿಂದ 62ರವರೆಗೆ ರಾಷ್ಟ್ರಪತಿಯಾಗಿ ಸೇವೆ ಸಲ್ಲಿಸಿದ್ದಾರೆ. 12 ವರ್ಷ ಸಿ ರಾಜಗೋಪಾಲಾಚಾರಿ. ನೆಕ್ಸ್ಟ್, ಒಂದು ಗೋಪುರದ ತುದಿಯಿಂದ ಒಂದು ಮರದ ತುಂಡು, ಒಂದು ಕಲ್ಲು ಮತ್ತು ಒಂದು ಕಬ್ಬಿಣದ ತುಂಡು ಅಂದರೆ ಏನಪ್ಪ, ಒಂದು ಗೋಪುರದ ತುದಿಯಿಂದ ಮೇಲೆ ನಿಂತ್ಕೊಂಡು ಒಂದು ಮರದ ತುಂಡು, ಒಂದು ಕಲ್ಲು ಮತ್ತು ಒಂದು ಕಬ್ಬಿಣದ ತುಂಡು ಇವೆಲ್ಲವುಗಳನ್ನು ಏಕಕಾಲದಲ್ಲಿ ಬೀಳಲು ಬಿಟ್ಟಾಗ ಕೆಳಗಿನವುಗಳಲ್ಲಿ ಯಾವುದು ಸರಿ ಅಂತ ಕೇಳಿದ್ದಾರೆ. ಅಂದರೆ ಒಂದೇ ಸಮನೆ ಇವು 3 ನೆಲಕ್ಕೆ ಬಿಟ್ಟರೆ ಯಾವುದು ಫಸ್ಟ್ ಭೂಮಿಗೆ ತಲುಪತ್ತೆ ಅನ್ನೋದು ಇವರು ಕ್ವಶನ್ ಆಗಿದೆ. ಇಲ್ಲಿ ನೋಡಿ, ಯಾವುದೇ ಒಂದು ವಸ್ತು ಆಗಲಿ ಅದಕ್ಕೆ ಎಕ್ಸ್ಟರ್ನಲ್ ಬಾಹ್ಯ ಫೋರ್ಸ್ ಬೀಳಲಿಲ್ಲ ಅಂತಂದರೆ ಎಲ್ಲವುಗಳು ಸೇಮ್ ಒಂದು ಮೋಷನ್ ಮೂಲಕ ಬಂದು ಭೂಮಿಗೆ ಬೀಳ್ತವೆ. ಅದಕ್ಕೋಸ್ಕರ ಅದನ್ನು ನೆನ್ಪಿಟ್ಕೊಡ್ರಿ. ಆಪ್ಷನ್ ಡಿ ಸರಿಯಾಗುತ್ತೆ. 3 ಏಕಕಾಲದಲ್ಲಿ ಭೂಮಿಯನ್ನು ತಲುಪುತ್ತವೆ. ಹೊರಗಡೆಗಿಂದ ಅವಕ್ಕೇನು ಡಿಸ್ಟರ್ಬೆನ್ಸ್ ಇಲ್ಲ ಅಂದರೆ ಮಾತ್ರ ಇದು. ನೆಕ್ಸ್ಟ್, ಇನ್ನು ಭಾರತದಲ್ಲಿ ರಾಜ್ಯದ ರಾಜ್ಯಪಾಲರನ್ನು ನೇಮಕ ಮಾಡುವವರು ಯಾರು ಅಂತ ಕೇಳಿದರೆ ನಮ್ಮ ಭಾರತದಲ್ಲಿ ರಾಜ್ಯದ ರಾಜ್ಯಪಾಲರನ್ನು ಆಪ್ಷನ್ ಬಿ ರಾಷ್ಟ್ರಪತಿಯವರು 155ನೇ ವಿಧಿ 155ನೇ ವಿಧಿಯಲ್ಲಿ ಇದನ್ನು ತಿಳಿಸಲಾಗಿದೆ. ರಾಜ್ಯಪಾಲರನ್ನು ನೇಮಕ ಮಾಡುತ್ತಾರೆ, ಗವರ್ನರ್ ಅವರನ್ನು. ನೆಕ್ಸ್ಟ್, ಇವುಗಳಲ್ಲಿ ಯಾವುದನ್ನು ಪ್ರೋಟೀನ್ಗಳು ಹೆಚ್ಚಾಗಿರುತ್ತವೆ. ಯಾವುದರಲ್ಲಿ ಪ್ರೋಟೀನ್ ಹೆಚ್ಚು ಕಂಡು ಬರ್ತಾವೆ ಅಂದರೆ ಹುರುಳಿ, ಸೇಬು, ಬೆಣ್ಣೆ, ಮೀನು. ಇದರಲ್ಲಿ ಅತಿ ಹೆಚ್ಚು ಕಂಡು ಬರ್ತಕ್ಕಂಥದ್ದು ಮೀನು. ನೆಕ್ಸ್ಟ್, ಇವುಗಳಲ್ಲಿ ಯಾವುದು ಮೂಲಭೂತ ಹಕ್ಕು ಆಗಿರುವುದಿಲ್ಲ ಅಂತ ಕೇಳಿದ್ದಾರೆ. ಕೆಳಗಿನವುಗಳಲ್ಲಿ ಮೂಲಭೂತ ಹಕ್ಕು, ಕೆಲಸದ ಹಕ್ಕು, ಮೂಲಭೂತ ಹಕ್ಕು, ಸಂಘಗಳನ್ನು ಕಟ್ಟುವ ಹಕ್ಕು, ಭಾಷಣದ ಹಕ್ಕು, ಮಠದ ಹಕ್ಕು ಇಲ್ಲ. ಮಠದ ಹಕ್ಕು ಆಪ್ಷನ್ ಡಿ ಇಲ್ಲಿ ಸರಿಯಾಗುತ್ತೆ. 19ನೇ ವಿಧಿಯ ಪ್ರಕಾರ ಇವೆಲ್ಲವುಗಳು ಮೂಲಭೂತ ಹಕ್ಕುಗಳಾಗಿವೆ. 19ನೇ ವಿಧಿ ಮಠದ ಹಕ್ಕು ಒಂದು ಬಿಟ್ಟು. ಆಸ್ತಿ ಹಕ್ಕು ಕೂಡ ತೆಗೆದುಹಾಕಲಾಗಿದೆ. ಇನ್ನು 1917ರ ರಷ್ಯಾದ ಕ್ರಾಂತಿಯ ನೇತಾರ ಅಂತ ಯಾರನ್ನು ಕರೆಯಲಾಗುತ್ತದೆ ಅಂತ ಅಂದರೆ ಇಲ್ಲಿ ಸರಿಯಾದಂಥ ಉತ್ತರವಾಗುವುದು ಆಪ್ಷನ್ ಸಿ ಲೆನಿನ್ನನ್ನು 1917ರ ರಷ್ಯಾ ಕ್ರಾಂತಿಯ ಪಿತಾಮಹ ಅಥವಾ ನೇತಾರ ಅಂತ ಕರೆಯಲಾಗುತ್ತದೆ. ನೆಕ್ಸ್ಟ್, ಕ್ಲೋರೋಮೈಸಿಟಿನ್ ಔಷಧಿಯನ್ನು ಯಾವ ಕಾಯಿಲೆಗಳಿಗೆ ಉಪಯೋಗಿಸುತ್ತಾರೆ ಅಂತ ಕೇಳಿದರೆ ಕ್ಲೋರೋಮೈಸಿಟಿನ್ ಅನ್ನುವಂತಹ ಔಷಧಿಯನ್ನು ಇಲ್ಲಿ ಆಪ್ಷನ್ ಬಿ ಟೈಫಾಯ್ಡ್ ಕಾಯಿಲೆಗೆ ಬಳಸಲಾಗುತ್ತದೆ. ನೆಕ್ಸ್ಟ್,
ಇನ್ನು ಜೆಟ್ ಇಂಜಿನ್ಗಳು ಯಾವ ತತ್ವದ ಆಧಾರದ ಮೇಲೆ ಕಾರ್ಯವನ್ನು ಮಾಡುತ್ತವೆ ಅಂತ ಕೇಳಿದರೆ, ಸೊ ಜೆಟ್ ಇಂಜಿನ್ಗಳು ಇದು ಆಪ್ಷನ್ ಎ ನ್ಯೂಟನ್ನಿನ ಮೂರನೇ ಚಲನೆಯ ನಿಯಮ, ಅಂದರೆ ಎವ್ರಿ ಆ್ಯಕ್ಷನ್ ಆಸ್ ಈಕ್ವಲ್ ಆ್ಯಂಡ್ ಅಪೋಸಿಟ್ ರಿಯಾಕ್ಷನ್ ಅನ್ನುವಂಥ ನಿಯಮದ ಮೇಲೆ ಈ ಒಂದು ಜೆಟ್ ಇಂಜಿನ್ಗಳು ಕಾರ್ಯವನ್ನು ನಿರ್ವಹಿಸುತ್ತವೆ. ಇವುಗಳಲ್ಲಿ ಯಾವ ಹೇಳಿಕೆ ತಪ್ಪು ಅಂತ ಕೇಳಿದ್ದಾರೆ. ಸೊ ಕೆಳಗಿನ ಹೇಳಿಕೆಗಳನ್ನು ಒಂದೊಂದಾಗಿ ನೋಡ್ತಾ ಬರೋಣ ನೋಡಿ. ಪ್ರೋಟಾನ್ ಮತ್ತು ನ್ಯೂಟ್ರಾನ್ಗಳು ದ್ರವ್ಯರಾಶಿಯಲ್ಲಿ ಸಮನಾಗಿರುತ್ತವೆ, ಇದು ಸರಿ. ಯಾಕಂತಂದರೆ ಪ್ರೋಟಾನ್ ಆ್ಯಂಡ್ ನ್ಯೂಟ್ರಾನ್ ಎರಡು ಈ ದ್ರವ್ಯರಾಶಿಯಲ್ಲಿ ಅಂದರೆ ಮಾಸ್ನಲ್ಲಿ ಒಂದು ಆಟಮ್ನಲ್ಲಿ ಸೇಮ್ ಇರ್ತಾವೆ. ಪ್ರೋಟಾನ್ಗಳು ಒಳಗಡೆ ಇರ್ತಾವೆ, ನ್ಯೂಟ್ರಾನ್ ಪ್ರೋಟಾನು ಎರಡೇ ಒಳಗಡೆ ಇರ್ತಾವೆ, ಎಲೆಕ್ಟ್ರಾನ್ಗಳು ಹೊರಗಡೆ ಇರ್ತಾವೆ. ಇಲ್ಲಿ ಎಲ್ಲ ಪ್ರೋಟಾನ್ಗಳು ಸಮಾನವಾದ ದ್ರವ್ಯರಾಶಿಯನ್ನು ಹೊಂದಿರ್ತವೆ, ಇದು ಕೂಡ ಸರಿ. ಯಾಕಪ್ಪ ಅಂತಂದರೆ ಸೆಂಟ್ರಲ್ ನ್ಯೂಕ್ಲಿಯಸ್ನಲ್ಲಿ ಕಂಡುಬರ್ತಕ್ಕಂಥ ಎಲ್ಲ ಪ್ರೋಟಾನ್ಗಳು ಸೇಮ್ ಪ್ರಮಾಣದ ದ್ರವ್ಯರಾಶಿಯನ್ನು ಹೊಂದಿರ್ತವೆ. ಇನ್ನು ಪ್ರೋಟಾನ್ಗಳು ಬೀಜ ಕೇಂದ್ರಕ್ಕೆ ಸುತ್ತಲೂ ಚಲಿಸುತ್ತವೆ, ಇದು ತಪ್ಪು. ಪ್ರೋಟಾನ್ಗಳು ಬೀಜ ಕೇಂದ್ರದ ಸುತ್ತಲೂ ಚಲಿಸುವುದಿಲ್ಲ, ಆಪ್ಷನ್ ಸಿ ತಪ್ಪು ಇಲ್ಲಿ. ಇನ್ನು ಎಲೆಕ್ಟ್ರಾನ್ಗಳು ಬೀಜ ಕೇಂದ್ರದ ಸುತ್ತಲೂ ಚಲಿಸುತ್ತವೆ, ಇದು ಸರಿ. ಯಾಕಪ್ಪ ಅಂತಂದರೆ ಎಲೆಕ್ಟ್ರಾನ್ಗಳು ಹೊರಗಡೆ ಇರ್ತಾವೆ, ಅವು ಚಲನೆಯಲ್ಲಿ ಇರ್ತವೆ. ನ್ಯೂಟ್ರಾನ್ ಮತ್ತು ಪ್ರೋಟಾನ್ ಇನ್ಆಕ್ಟಿವ್ ಇರ್ತವೆ. ನೆಕ್ಸ್ಟ್, ರಾಷ್ಟ್ರಪತಿಗಳಿಗೆ ಪ್ರಮಾಣ ವಚನವನ್ನು ಬೋಧಿಸುವವರು ಯಾರು ಅಂತ ಕೇಳಿದ್ದಾರೆ. ಸೊ ರಾಷ್ಟ್ರಪತಿಯವರಿಗೆ ಪ್ರಮಾಣ ವಚನ ಬೋಧಿಸುವವರು ಭಾರತದ ಶ್ರೇಷ್ಠ ನ್ಯಾಯಾಲಯದ ನ್ಯಾಯಾಧೀಶರು ಬೋಧಿಸುತ್ತಾರೆ. ಅವರ ಉಪಸ್ಥಿತಿ ಅವರು ಇರ್ಲಿಕ್ಕಂದ್ರೆ ಯಾರಾದರೂ ಹಿರಿಯ ನ್ಯಾಯಾಲಯದ ನ್ಯಾಯಾಧೀಶರು ಬೋಧಿಸುತ್ತಾರೆ. ನೆಕ್ಸ್ಟ್, ಸಂವಿಧಾನದ ಕರಡು ಸಮಿತಿ ಅಧ್ಯಕ್ಷರು ಯಾರು ಅಂತ ಡಾಕ್ಟರ್ BR ಅಂಬೇಡ್ಕರ್ ಅವರು ಆಗಿದ್ದರು. ನೆಕ್ಸ್ಟ್, ಮೊದಲ ನ್ಯಾಯ ಅಧಿಕಾರಿ ಅಂತ ಹೇಳ್ಬೋದು. ಇನ್ನು ಕ್ಯೂಬಾ ಇದರಲ್ಲಿ ಒಂದು ದ್ವೀಪ ಅಂತ ಕೇಳಿದ್ರೆ, ಸೊ ಕ್ಯೂಬಾ ಯಾವುದರಲ್ಲಿ ಒಂದು ದ್ವೀಪ ಅಂತ ಅಂದರೆ ಇಲ್ಲಿ ಆಪ್ಷನ್ ಬಿ, ಇದೊಂದು ಅಟ್ಲಾಂಟಿಕ್ ಸಾಗರದಲ್ಲಿ ಕಂಡು ಬರ್ತಕ್ಕಂಥ ಒಂದು ದ್ವೀಪ. ಕೆರೆಬಿಯನ್ ಐಲ್ಯಾಂಡ್ ಏನಿದಾವಲ್ಲ, ಕೆರೆಬಿಯನ್ ಐಲ್ಯಾಂಡ್ ಅಲ್ಲಿ ಇದು ಒಂದು ಕ್ಯೂಬಾ ದೇಶ ಕಂಡುಬರುತ್ತೆ, ಕ್ಯೂಬಾ ದ್ವೀಪ. ಪೈರೋಮೀಟರನ್ನು ಡ್ಯಾಶ್ ಅಳತೆ ಮಾಡಲು ಉಪಯೋಗಿಸುತ್ತಾರೆ ಅಂತ ಕೇಳಿದ್ದಾರೆ. ಸೊ ಪೈರೋಮೀಟರ್ನನ್ನು ಆಪ್ಷನ್ ಬಿ ಅತಿ ಹೆಚ್ಚು ಉಷ್ಣತೆಯನ್ನು ಅಳತೆ ಮಾಡಲು ಉಪಯೋಗಿಸುತ್ತದೆ. ಅನಿಲ ಒತ್ತಡಕ್ಕೆ ಬ್ಯಾರೋಮೀಟರ್, ವಾತಾವರಣ ಒತ್ತಡ ಕೂಡ ಬ್ಯಾರೋಮೀಟರ್, ಮತ್ತು ದ್ರವ ಸಾಪೇಕ್ಷ ಸಾಂದ್ರತೆಗೆ ಹೈಡ್ರೋಮೀಟರ್. ನೆಕ್ಸ್ಟ್, ಇವುಗಳಲ್ಲಿ ಯಾವುದರಲ್ಲಿ ಕೊಬ್ಬಿನ ಅಂಶ ಹೆಚ್ಚಾಗಿ ಕಂಡುಬರುತ್ತೆ ಅಂತ ಕೇಳಿದರೆ, ಸಕ್ಕರೆ, ಆಲೂಗಡ್ಡೆ, ಹಿಟ್ಟು, ಹಾಲು. ಇಲ್ಲಿ ಹಾಲಿನಲ್ಲಿ ಅತಿ ಹೆಚ್ಚಾದ ಕೊಬ್ಬು ಕಂಡುಬರುತ್ತೆ, ಆಪ್ಷನ್ ಎ ಇಲ್ಲಿ ಸರಿಯಾಗಿದೆ. ನೆಕ್ಸ್ಟ್, ಹುಚ್ಚುನಾಯಿ ಕಡಿತಕ್ಕೆ ಔಷಧಿಯನ್ನು ಕಂಡುಹಿಡಿದವರು ಯಾರು ಅಂತ ಕೇಳಿದರೆ, ಸೊ ಇವರು ಯಾರಂತ ಲೂಯಿಸ್ ಪಾಶ್ಚರ್ ಅವರು ಹುಚ್ಚುನಾಯಿ ರೇಬಿಸ್ ಕಾಯಿಲೆಗೆ ಔಷಧವನ್ನು ಕಂಡುಹಿಡಿದವರಾಗಿದ್ದಾರೆ. ಇವುಗಳಲ್ಲಿ ಯಾವುದು ವಿಸರ್ಜನಾ ಅಂಗ ಅಲ್ಲ ಅಂತ ಕೇಳಿದರೆ, ಸೊ ಶ್ವಾಸಕೋಶಗಳು, ಪಿತ್ತಜನಕಾಂಗ, ಅಡ್ರಿನಲ್ ಗ್ರಂಥಿ. ಇಲ್ಲಿ ಅಡ್ರಿನಲ್ ಗ್ರಂಥಿ ಅನ್ನುವಂಥದ್ದು ಒಂದು ವಿಸರ್ಜನಾ ಅಂಗವಾಗಿರುವುದಿಲ್ಲ, ಅದಕ್ಕೋಸ್ಕರ ಇಲ್ಲಿ ಆಪ್ಷನ್ ಸಿ ಸರಿಯಾಗುತ್ತೆ. ನೆಕ್ಸ್ಟ್, ದಿ ಡಿಸ್ಕವರಿ ಆಫ್ ಇಂಡಿಯಾ ಕೃತಿಯನ್ನು ಬರೆದವರು ಯಾರು ಅಂತ ಕೇಳಿದರೆ, ಸೊ ದಿ ಡಿಸ್ಕವರಿ ಆಫ್ ಇಂಡಿಯಾ ಕೃತಿಯನ್ನು ಬರೆದವರು ಜವಾಹರ್ಲಾಲ್ ನೆಹರೂರವರು. ಅಲಹಾಬಾದ್ನ ಕೋರ್ಟ್ನೊಳಗಡೆ ಅಲಹಾಬಾದ್ನ ಇದು ಏನಪ್ಪ ಜೈಲಿನೊಳಗಡೆ ಇದ್ದಾಗ ಅವರು ಈ ಒಂದು ಕೃತಿಯನ್ನು ರಚಿಸ್ತಾರೆ, ಜವಾಹರ್ಲಾಲ್ ನೆಹರೂರವರು. ನೆಕ್ಸ್ಟ್, ಕುದುರೆಮುಖದ ಕಬ್ಬಿಣದ ಅದಿರು ಕಾರ್ಖಾನೆಯನ್ನು ಯಾರ ಸಹಯೋಗದೊಂದಿಗೆ ಸ್ಥಾಪಿಸಲಾಯಿತು ಅಂತಂದರೆ, ಇದು ನೆನ್ಪಿಟ್ಕೊಳ್ರಿ, ಇರಾನ್ ದೇಶದ ಸಹಯೋಗದೊಂದಿಗೆ ಈ ಒಂದು ಕುದುರೆಮುಖ ಕಬ್ಬಿಣದ ಅದಿರು ಕಾರ್ಖಾನೆಯನ್ನು ಸ್ಥಾಪಿಸಲಾಗಿತ್ತು. ನೆಕ್ಸ್ಟ್, ರಾಜ್ಯಸಭೆ ಚುನಾವಣೆಗೆ ಅಭ್ಯರ್ಥಿ ಆಗಲು ಕನಿಷ್ಠ ವಯೋಮಿತಿ ಎಷ್ಟು ಅಂತ ಕೇಳಿದರೆ, ಸೊ ರಾಜ್ಯಸಭೆಗೆ ಆಗ್ಬೇಕಂದ್ರೆ 30 ವರ್ಷ ಕನಿಷ್ಠ ವಯಸ್ಸಾಗಿರಬೇಕು, ಲೋಕಸಭೆಗೆ 25 ವರ್ಷ ವಯಸ್ಸಾಗಿರಬೇಕು, ರಾಷ್ಟ್ರಪತಿಗೆ 35, ಉಪರಾಷ್ಟ್ರಪತಿಗೂ 35 ಮತ್ತು ರಾಜ್ಯಪಾಲರಿಗೆ ಕೂಡ 35, ರಾಜ್ಯಸಭೆಗೆ 30, ಚಿಂತಕರ ಸಭೆ ಅಂತ ಕೂಡ ಕರೆಯಲಾಗುತ್ತದೆ, ಮೇಲ್ಮನೆ. ಇನ್ನು ಭಾರತದ ಅಟಾರ್ನಿ ಜನರಲ್ರನ್ನು ನೇಮಕ ಮಾಡಿದವರು ಯಾರು ಅಂತ ಕೇಳಿ, ಸೊ ನಮ್ಮ ಯಾವುದೋ ಒಂದು ಭಾರತದ ಅಟಾರ್ನಿ ಜನರಲ್ ಅವ್ರನ್ನ ನೇಮಕ ಮಾಡುವವರು ಆಪ್ಷನ್ ಡಿ ರಾಷ್ಟ್ರಪತಿಯವರು. ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಡಿ ಆಗುತ್ತೆ. ಸೊ ಇಲ್ಲಿಗೆ ಇವತ್ತಿನ ನಮ್ಮ PDO ಮತ್ತು ವಿಲೇಜ್ ಕಾಂಟ್ಯಾಕ್ಟ್ ಮುಕ್ತಾಯಗೊಂಡಿದೆ. ಕ್ವಶನ್ ಪೇಪರು ಕೊನೆವರೆಗೂ ನೋಡೋದಕ್ಕೆ ಧನ್ಯವಾದಗಳು. ಮತ್ತು ಏನಾದರೂ ತಪ್ಪು ಅನಿಸಿದರೆ ಇದರಲ್ಲಿ ಕಮೆಂಟ್ ಸೆಕ್ಷನ್ದಲ್ಲಿ ಕಮೆಂಟ್ ಮಾಡಿ, ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಮತ್ತು ಡಿಸ್ಕ್ರಿಪ್ಷನ್ದೊಳಗಡೆ ನಮ್ಮ ಚಾನಲ್ನ ಇನ್ಸ್ಟಾಗ್ರಾಮ್, ಟೆಲಿಗ್ರಾಮ್, ಫೇಸ್ಬುಕ್, ಥ್ರೆಡ್ಸ್, ವಾಟ್ಸಪ್ ಲಿಂಕ್ಗಳಿದಾವೆ, ಅವುಗಳನ್ನು ಕೂಡ ಫಾಲೋ ಮಾಡಿಕೊಡ್ರಿ. ಥ್ಯಾಂಕ್ ಯು ಸೋ ಮಚ್.